ತಾಯಂದಿರೆ, 48 ದಿವಸಗಳ ರಾಮಾಯಣ ಪಯಣದ ಒಂದು ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಈ ದೀರ್ಘ ಸತ್ರ ಅನೇಕ ಜನರ ನೆರವಿನಿಂದ ಸಾಧ್ಯ ಆಗಿದೆ. ಮುಖ್ಯವಾಗಿ ಕಾಮತ್ ಬ್ಯೂಗಲ್ ರಾಕ್ ಹೋಟೆಲ್ನ ಶ್ರೀ ಎಸ್ ಕಾಮತ್ ಅವರ ಪರಿವಾರ, ಶ್ರೀಮತಿ ಲಲಿತಮ್ಮ ಮತ್ತು ಬಿ ವೆಂಕಟಾಚಲಪತಿಯವರ ಸ್ಮರಣೆಯಲ್ಲಿ ಅವರ ಮಕ್ಕಳು ಸರಸವಲ್ಲಿ, ಶ್ರೀನಿವಾಸ್, ಗೋವಿಂದ ರಮೇಶ್, ಶ್ರೀಮತಿ ಮುದ್ದಮ್ಮ, ಶ್ರೀ ಸುಬ್ಬಣ್ಣ ಅವರ ಸ್ಮರಣೆಯಲ್ಲಿ ಹೊಸಕೋಟೆ ಸುಬ್ಬಣ್ಣನವರ ಮಕ್ಕಳು, ಮತ್ತು ಶ್ರೀ ನಾರಾಯಣ್ ಮತ್ತು ಶ್ರೀಮತಿ ಸೀತಾ ನಾರಾಯಣ್, ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಪರಿವಾರ, ಶ್ರೀ ಕಾಶಿ ರಾಮಸ್ವಾಮಿ ಅವರ ಮಕ್ಕಳು, ಸರ್ ಎಂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್. ಈ ಇಷ್ಟು ಜನ ವ್ಯಕ್ತಿಗಳು, ಸಂಸ್ಥೆಗಳು ನೆರವು ಕೊಟ್ಟು ಈ ದೀರ್ಘ ಪ್ರವಚನಮಾಲೆಯ ಸರಣಿಯನ್ನು ಸಾಧ್ಯವಾಗಿಸಿದ್ದಾರೆ. ಅವರಿಗೆಲ್ಲ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿಂದ 8 ದಿವಸ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಸುಂದರಕಾಂಡದ ಬಗ್ಗೆ ಮಾತನಾಡೋರಿದ್ದಾರೆ. ನಮಗೆಲ್ಲ ಚಿರಪರಿಚಿತರೇ ಆಗಿದ್ದಾರೆ. ಅವರು ಬಾಲಕಾಂಡದ ಬಗ್ಗೆಯೂ ಕೂಡ ಅವರದೇ ಪ್ರವಚನ ನಡೆದಿತ್ತು. ಹತ್ತಿರ ಒಂದು ತಿಂಗಳ ಹಿಂದೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಶ್ರೀರಾಮನಿಂದ ಶಿವಧನುರ್ಭಂಗ ಮಾಡಿಸಿ ದಶರಥನನ್ನು ಮಿಥಿಲೆಗೆ ಕರೆಯಿಸಿ ರಾಮಾದಿಗಳಿಗೆ ವಿವಾಹವನ್ನು ಮಾಡಿಸಿ ಪರಶುರಾಮ ಋಷಿ ಭೇಟಿಯನ್ನು ಮಾಡಿಸಿದ್ರು. ಆಮೇಲೆ ಏನೇನೋ ಆಗೋಯಿತು. ರಾಮಲಕ್ಷ್ಮಣರನ್ನ ವಿಚಾರಿಸ್ಕೊಳ್ಳೋದಕ್ಕೆ ಈಗ ಸಮುದ್ರ ತೀರಕ್ಕೆ, ಮಹೇಂದ್ರ ಪರ್ವತಕ್ಕೆ ಗಣೇಶ್ ಭಟ್ ಹೋಬಳಿಯವರು ಬಂದಿದ್ದಾರೆ. ಈಗ ಏನೇನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನು ಮಾಡ್ತಾರೆ ನೋಡೋಣ. ದಯವಿಟ್ಟು ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತ ಗಣೇಶ್ ಭಟ್ ಹೋಬಳಿಯವರನ್ನು ಪ್ರಾರ್ಥನೆ ಮಾಡ್ತೀನಿ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ವಾರ್ಕ್ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಕಲ್ಯಾಣಾನಾಂ ನಿದಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಸುಂದರೇ ಸುಂದರೋ ರಾಮಃ ಸುಂದರೇ ಸುಂದರೀ ಕಥಾ ಸುಂದರೇ ಸುಂದರೀ ಸೀತಾ ಸುಂದರೇ ಕಿನ್ನ ಸುಂದರಂ. ನನ್ನ ರಾಮಾಯಣ ಬಂಧುಗಳೇ, ಸಂಸ್ಥೆಯ 60ನೇ ವರ್ಷದ ಅಂಗವಾಗಿ ಸುದೀರ್ಘ ಕಾಲ DVGಯವರ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ರಾಮಾಯಣ ಜ್ಞಾನ ಸತ್ರದಲ್ಲಿ ಪಾಲ್ಗೊಂಡಂತಹ ನನ್ನ ಬಂಧುಗಳೇ, ಹಿರಿಯರೇ, ಪ್ರಾಯೋಜಕರೇ, ಸಂಸ್ಥೆಯ ಪದಾಧಿಕಾರಿಗಳೇ, ರಾಮಸ್ವಾಮಿಯವರು ಮಾತನಾಡ್ತಾ ಒಂದು ಮಾತು ಹೇಳಿದರು.
ಮಹೇಂದ್ರ ಪರ್ವತದ ಮೇಲೆ ಗಣೇಶ್ ಭಟ್ರು ಕುಳಿತಿದ್ದಾರೆ ಅಂತ ಅಂದರೆ ಗೊತ್ತಾಯ್ತಲ್ಲ. ಈಗಾಗಲೇ ಏರಿ ಕುಳಿತವನು ಯಾರು ಅಂದರೆ ಹಿಂದೆ ಒಂದ್ಸಲ ನಾನು ಹೇಳಿದ್ದೆ, ಅದನ್ನು ಮತ್ತುನಃ ಈಗ ಇನ್ನೊಂದ್ಸಲ ಜ್ಞಾಪಿಸ್ಬೇಕು. ಪುನರಾಯಾನ್ ಮಹಾಕಪಿಹಿ ಅಂತ. ಹಾಗೆ ಇದನ್ನು ನೇರವಾಗಿ ಹೇಳಿದೆ ಮಹೇಂದ್ರ ಪರ್ವತಕ್ಕೆ ಹತ್ತಿಸಿದ್ದಾರೆ. ಹೀಗೆ ಆಂಜನೇಯ ಮಹೇಂದ್ರ ಪರ್ವತವನ್ನು ಹತ್ತಿ ಕುಳಿತಿದ್ದಾನೆ. ಅವನು ಏರಿದಾಗ ಏನೆಲ್ಲ ಆಯಿತು ಅನ್ನೋದನ್ನು ನೀವು ಕಿಷ್ಕಿಂಧಾಕಾಂಡದ ಕೊನೆಯಲ್ಲಿ ನೋಡಿದ್ದೀರಿ. ಆಂಜನೇಯ ಹತ್ತಿದ್ದಾನೆ, ಅವನಿಗೆ ಆಯಾಸ ಇಲ್ಲ. ಆದ್ರೂ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆತ ಮುಂದಕ್ಕೆ ಹೋಗಲಿ ಅಂತ ನಾವು ಬಯಸಿದರೆ ಅವನ ವ್ಯಕ್ತಿತ್ವಕ್ಕೆ ನಾವು ಅಪಚಾರ ಮಾಡಿದ ಹಾಗೆ. ಯಾಕೆ ಕೇಳಿದರೆ ಅವನ ಕಾರ್ಯೋತ್ಸಾಹದ ಭರದಲ್ಲಿ ವಿಶ್ರಾಂತಿ ಎನ್ನುವುದು ಇಲ್ಲವೇ ಇಲ್ಲ. ಹಾಗಿದ್ರೂ ಸಹ ಅವನಿಗೆ ವಿಶ್ರಾಂತಿ ಬೇಕು ಅಂತಲ್ಲ, ನಮ್ಮ ಕಥೆಯ ಈ ಹಿನ್ನೆಲೆಗೋಸ್ಕರ ನಾವು ಸ್ವಲ್ಪ ವಿಚಾರ ಮಾಡಬೇಕಾದದ್ದು ಬೇರೆ ಇದ್ದದ್ರಿಂದ ಅವನಿನ್ನೂ ಸ್ವಲ್ಪ ಹೊತ್ತು ಮಹೇಂದ್ರ ಪರ್ವತದಲ್ಲೇ ಕುಳಿತಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಹೇಳಬೇಕಾದಂತಹ ವಿಷಯದತ್ತ ಹೊರಳುತ್ತಾ ಇದ್ದೇನೆ. ಸುಂದರಕಾಂಡದ ವಿಚಾರವನ್ನು ಇನ್ನು 7 ದಿನಗಳ ಕಾಲ ನಾವು ಅನುಸಂಧಾನ ಮಾಡಬೇಕು. ಆದರೆ ಮಾಡೋಣ. ಇಲ್ಲಿ ನಮ್ಮನ್ನು ಕಾಡುವಂತಹ ಒಂದು ಪ್ರಶ್ನೆ ಉಂಟು ಮಧ್ಯದಲ್ಲಿ. ಏನು ಸುಂದರಕಾಂಡ ಪ್ರವೇಶದಲ್ಲಿ ಅಸುಂದರವಾದಂಥ ಒಂದು ಪ್ರಶ್ನೆ ಎತ್ಕೊಂಡ್ರಲ್ಲ ನೀವು ಅಂತ ಪ್ರಶ್ನೆ ಕೇಳಬೇಡಿ. ಅದರ ಬಗ್ಗೆ ವಿಚಾರ ಮಾಡುವುದು ಒಂದು ಸುಂದರ ಸನ್ನಿವೇಶ. ಹಾಗಾಗಿ ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ರಾಮಾಯಣದಲ್ಲಿ 7 ಕಾಂಡಗಳಿವೆ ಅನ್ನೋದನ್ನು ನಾನು ಬಾಲಕಾಂಡದ ಪ್ರಾರಂಭದಲ್ಲಿ ಪೀಠಿಕಾ ರೂಪವಾಗಿ ಹೇಳಿದ್ದೆ. ಮುಂದೆ ಅದನ್ನು ಕೇಳ್ತಾ ಬಂದಿದ್ದೀರಿ. ಈ ಒಂದೊಂದು ಕಾಂಡಗಳಿಗೂ ವಾಲ್ಮೀಕಿ ಮಹರ್ಷಿಗಳು ಮನಸ್ಸು ಮಾಡಿದ್ದಿದ್ರೆ ಮೊದಲನೇ ಕಾಂಡ, 2ನೆಯ ಕಾಂಡ, 3ನೆಯ ಕಾಂಡ ಹೀಗೆ ಸಂಖ್ಯೆಯನ್ನು ಇಟ್ಟುಕೊಂಡು ಹೇಳಬಹುದಿತ್ತು. ಆದರೆ ಅವರು ಸಂಖ್ಯೆಯನ್ನು ಇಟ್ಟುಕೊಂಡು ಇವುಗಳನ್ನು ಹೆಸರಿಸಲಿಲ್ಲ. ನೋಡಿ, ಈ ಒಂದೊಂದು ಕಾಂಡಕ್ಕೂ ಸಹ ಅದರ ಹಿಂದಿರುವಂತಹ ಒಂದೊಂದು ಹೆಸರನ್ನು ನಾವು ನೋಡ್ತೇವೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಅದಾದಮೇಲೆ ಕಿಷ್ಕಿಂಧಾಕಾಂಡ, ಮತ್ತೆ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಈ ಹೆಸರಿನ ಹಿಂದೆ ಇಲ್ಲೆಲ್ಲ ಒಂದು ಔಚಿತ್ಯ ಉಂಟು. ಬಾಲಕಾಂಡ ಅಂತ ಯಾಕೆ ಕರೆದರು ಅಂದರೆ, ಬಾಲಕರಾದಂತಹ ಶ್ರೀರಾಮ ಲಕ್ಷ್ಮಣಾದಿಗಳ ಬಾಲ್ಯದ ವಿದ್ಯಾಭ್ಯಾಸ ಮತ್ತು ಅವರ ಶೈಕ್ಷಣಿಕ ಪ್ರವಾಸ ಏನಿದ್ರೂ ಅವರ ಬಾಲ್ಯ ಜೀವನಕ್ಕೆ ಒಳಪಟ್ಟಂತಹ ವಿಚಾರವನ್ನು ಆ ಕಾಂಡದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಅದಕ್ಕೆ ಬಾಲಕಾಂಡ ಅಂತ ಹೆಸರಿಟ್ಟರು. ಹಾಗೆ ಮುಂದಕ್ಕೆ ಬಂದರೆ ಅಯೋಧ್ಯಾಕಾಂಡ ಅಂತ ಹೆಸರಿಟ್ಟರು. ಯಾಕೆ ಅಂತ ಕೇಳಿದರೆ, ಶ್ರೀರಾಮನ ವನವಾಸದ ನಿರ್ಗಮನ ಅಯೋಧ್ಯೆಯಿಂದ ಆಗಬೇಕಾಗಿ ಬಂತು. ಮತ್ತೆ ರಾಮಾಯಣದ ಬಹುತೇಕ ಘಟನಾವಳಿಗಳೆಲ್ಲವೂ ಸಹ ನಡೆದಿದ್ದು ಅಯೋಧ್ಯೆಯಲ್ಲಿ ಆದದ್ರಿಂದ, ಅದು ದಶರಥನ ರಾಜಧಾನಿಯೂ ಆದದ್ರಿಂದ ಅದಕ್ಕೆ ಅಯೋಧ್ಯಾಕಾಂಡ ಅಂತ ನಾಮಕರಣ ಆಯಿತು. ಹಾಗೆ ಮುಂದಕ್ಕೆ ಬಂದರೆ ಅರಣ್ಯಕಾಂಡ ಅಂತ ಹೆಸರು ಬಂತು. ಯಾಕೆ ಕೇಳಿದರೆ, ನಮ್ಮ ಕಥಾನಾಯಕನಾದಂತಹ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತಾ ಇಷ್ಟು ಜನ 14 ವರ್ಷಗಳ ಕಾಲ ಕಾಡಿನಲ್ಲಿ ಒಳಿದು ತಮ್ಮ ವನವಾಸ ಜೀವನವನ್ನು ಸಾಗಿಸಿದ್ರಿಂದ, ಅರಣ್ಯದಲ್ಲಿ ಜೀವನ ಸಾಗಿಸಿದ್ರಿಂದ ಅರಣ್ಯಕಾಂಡ ಅಂತ ಹೆಸರು ಬಂತು. ಅದಾದ ಮೇಲೆ ಕಿಷ್ಕಿಂಧಾಕಾಂಡ
ಶ್ರೀರಾಮಚಂದ್ರ ಸ್ವಲ್ಪ ಹೆಚ್ಚು ಕಡಿಮೆ 7-8 ತಿಂಗಳ ಕಾಲ ಈ ಕಿಷ್ಕಿಂಧೆಯಲ್ಲಿ ಆತ ನೆಲೆಸಿದ್ದ, ಇವತ್ತಿನ ಹಂಪಿಯಲ್ಲಿ. ಮತ್ತೆ ಅಲ್ಲೂ ಸಹ ಶ್ರೀರಾಮಚಂದ್ರ ಬಹಳ ಪ್ರಮುಖವಾದಂತಹ ಕೆಲವು ಘಟನೆಗಳನ್ನು ನೆರವೇರಿಸಿದ್ದಾನೆ. ಈ 1 ವಾರಗಳ ಕಾಲ ನೀವು ಅದನ್ನು ನೋಡಿದ್ದೀರಿ. ಹಾಗಾಗಿ ರಾಮಚಂದ್ರ ಈ ಹಿಂದೆ ಮಾಡಿದಂತಹ ಬಹುತೇಕ ಘಟನೆಗಳು ಕಿಷ್ಕಿಂಧೆಗೆ ಸಂಬಂಧಪಟ್ಟದ್ದಾದ್ರಿಂದ ಅದನ್ನು ಕಿಷ್ಕಿಂಧಾಕಾಂಡ ಅಂತ ಕರೆದ್ರು. ಹಾಗೆ ಇನ್ನು ಮುಂದೆ ಈ ಕಾಂಡ ಹಾಗೆ ಇರಲಿ. ಯುದ್ಧಕಾಂಡದಲ್ಲಿ ಯುದ್ಧ ನಡೆಯತ್ತೆ. ಹಾಗಾಗಿ ಆ ಯುದ್ಧ ಎನ್ನುವಂತಹ ಘಟನೆಯಿಂದ ಹೆಸರಿಸೋಣ ಅಂಥೇಳಿ ಯುದ್ಧಕಾಂಡ ಅಂತ ಕರೆದ್ರು. ಮತ್ತು ಕೆಲವು ಜನರಿಗೆ ಸಂಶಯ ಬರ್ಬೋದು, ಲಂಕಾಕಾಂಡ ಅಂತ ಕರಿಬಹುದಿತ್ತಲ್ಲ ಅಂಥೇಳಿ. ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದಾಗೋದಿಲ್ಲ ಆಗ. ಹಾಗಾಗಿ ಶ್ರೀರಾಮಚಂದ್ರ ಮುಖ್ಯವಾಗಿ ಮಾಡಿದಂತಹ ಘಟನೆಯ ಹಿನ್ನೆಲೆಯಲ್ಲಿ ಯುದ್ಧಕಾಂಡ ಅಂತ ಹೆಸರು ಬಂತು. ಅಷ್ಟಾದ ಮೇಲೆ ಮುಂದಿನದು ಶ್ರೀರಾಮಚಂದ್ರನ ಇಳಿ ವಯಸ್ಸಿನ ಜೀವನದ ಘಟನೆಗಳನ್ನು ಒಳಗೊಂಡಂತಹ ಕಾಂಡವಾದ್ರಿಂದ ಅದಕ್ಕೆ ಉತ್ತರಕಾಂಡ ಅಂತ ಹೆಸರು ಬಂತು. ನೋಡಿ, ಇಲ್ಲೆಲ್ಲ ಒಂದೋ ಒಂದು ಸ್ಥಳದ ಹೆಸರುಂಟು. ಅಯೋಧ್ಯೆ, ಕಿಷ್ಕಿಂಧೆ, ಅಥವಾ ಕಥಾನಾಯಕ ನಡೆಸಿದಂತಹ ಘಟನಾವಳಿಗಳನ್ನು ಒಳಗೊಂಡು ನಾಮಕರಣ ಮಾಡಿದ್ದಾರೆ. ಯುದ್ಧಕಾಂಡದಲ್ಲಿ ಯುದ್ಧ ಆದದ್ರಿಂದ ಯುದ್ಧಕಾಂಡ, ಬಾಲಕಾಂಡದಲ್ಲಿ ಬಾಲ್ಯದ ಘಟನೆ ಒಳಗೊಂಡಿದ್ದಾದ್ರಿಂದ ಬಾಲಕಾಂಡ ಅಂತ. ಆದರೆ ಈ ಸುಂದರಕಾಂಡ ಎನ್ನುವಂತಹ ಹೆಸರನ್ನ ಈ 5ನೆಯ ಕಾಂಡಕ್ಕೆ ಯಾಕೆ ಇಟ್ರು ಅನ್ನೋದೊಂದು ಪ್ರಶ್ನೆ. ಇದು ಒಂದು ಪ್ರದೇಶದ ಹೆಸರಲ್ಲ. ಮತ್ತೆ ನೇರವಾಗಿ ಶ್ರೀರಾಮಚಂದ್ರನಿಗೆ ಸಂಬಂಧಪಟ್ಟಂತಹ ಘಟನೆಗೆ ಸಂಬಂಧಪಟ್ಟಿದ್ದೇನಾದರೂ ಉಂಟೋ? ಅದು ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಯಾಕೆ ಸುಂದರಕಾಂಡ ಅಂತ ವಾಲ್ಮೀಕಿಗಳು ನಾಮಕರಣ ಮಾಡಿದರು? ಇದೊಂದು ಅಧ್ಯಯನಶೀಲರಾದವರನ್ನ ಕಾಡುವಂಥ ಒಂದು ಸಂಶಯ. ಇದಕ್ಕೆ ಒಂದು ಹಿನ್ನೆಲೆಯನ್ನ ಪ್ರಾಚೀನರು ಕೊಡ್ತಾರೆ. ಏನು ಅಂದರೆ, ಇದಕ್ಕೆ ಹನುಮತ್ ಕಾಂಡ ಅಂತಲೇ ಕರೆಯಬಹುದಾಗಿತ್ತು. ಯಾಕೆ ಅಂದರೆ, ಮಹೇಂದ್ರಗಿರಿಯಿಂದ ಹೊರಟಂಥ ಹನುಮಂತ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಕಂಡು ರಾಕ್ಷಸರನ್ನ, ಅವನ ಒಂದು ಭಾಗ ಸೈನಿಕರನ್ನ ಅಲ್ಲಿ ಸಾಯಿಸಿ ಲಂಕೆಯನ್ನು ಸ್ವಲ್ಪ ಧ್ವಂಸ ಮಾಡಿ ತನ್ನೆಲ್ಲ ಪರಾಕ್ರಮವನ್ನು ಮೆರೆದದ್ದನ್ನು ನಾವು ಈ ಕಾಂಡದಲ್ಲಿ ಕಾಣುತ್ತೇವೆ. ಹಾಗೆ ಇದ್ದದ್ರಿಂದ ಇದನ್ನು ಹನುಮತ್ ಕಾಂಡ ಅಂತ ಕರೆಯಬಹುದಾಗಿತ್ತು. ಆದರೆ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಕರೆಯಲಿಲ್ಲ. ಕೆಲವು ಪುರಾಣಗಳಲ್ಲಿ ಹನುಮಂತ ಮಾಡಿದಂತಹ ಈ ಘಟನೆಗಳನ್ನಿಟ್ಕೊಂಡು ಇದನ್ನು ಹನುಮದ್ ವಿಜಯ ಇತ್ಯಾದಿ ಈ ಹೆಸರಿನಿಂದ ಕರೆದದ್ದು ಉಂಟು. ಆದರೆ ವಾಲ್ಮೀಕಿಗಳು ಹಾಗೆ ಹೆಸರಿಸಲಿಲ್ಲ. ಯಾಕೆ ಅಂತ ಕೇಳಿದರೆ, ಇದಕ್ಕೆ ಬಲವಾದಂತಹ ಒಂದು ಕಾರಣ ಉಂಟು. ಏನು? ಈ ಕಾಂಡದ ರಾಮಾಯಣದ ಕಥಾನಾಯಕ ರಾಮನೇ ಆದ್ರೂ ಸಹ ಈ ಕಾಂಡದ ಮಟ್ಟಿಗೆ ಕಥಾನಾಯಕ ಆಂಜನೇಯನೇ. ಆಂಜನೇಯನಿಗೆ ತನ್ನ ಹೆಸರಿನ ಮೂಲಕ ರಾಮಾಯಣದ ಒಂದು ಭಾಗವನ್ನ ಗುರುತಿಸಿಕೊಳ್ಳುವಂತಹದ್ದು ಸುತರಾಂ ಇಷ್ಟವಾಗಲಾರದ್ದು. ಯಾಕೆ ಅಂತ ಕೇಳಿದರೆ, ಅವನಿಗೆ ಶ್ರೀರಾಮಚಂದ್ರನ ಔನ್ನತ್ಯದ ಅರಿವು ಉಂಟು. ಅದರ ಜೊತೆಗೆ ತನ್ನ ನೈತ್ಯ ಭಾವದ ಅರಿವು ಉಂಟು. ಅವನು ಸಾಕ್ಷಾತ್ ಮಹಾವಿಷ್ಣು ಆದರೆ ನಾನು ಅವನ ದಾಸಾನುದಾಸ. ಇಂತಹ ಒಡೆಯನ ವಿಚಾರವನ್ನು ಪ್ರತಿಪಾದನೆ ಮಾಡುವಂತಹ ಈ ಕಾವ್ಯದಲ್ಲಿ ನನ್ನ ಹೆಸರಿನಿಂದ ಯಾವುದಾದ್ರೂ ಒಂದು ಭಾಗವನ್ನು ಗುರುತಿಸಬೇಕು ಅಂತ ಆಂಜನೇಯ ಬಯಸಿಯಾನಿಯೇ? ಖಂಡಿತವಾಗಿಯೂ ಬಯಸಲಾರ. ಅವನೊಬ್ಬ ಅಪ್ಪಟ ರಾಮ ಭಕ್ತ ಅಷ್ಟೇ ಹೊರತುನು ರಾಮನಿಗೆ ಸಮಾನ ಸ್ಕಂಧನಾಗಿ ಇರೋದಕ್ಕೆ ಇಷ್ಟಪಡುವುದಿಲ್ಲ.
ಇದು ವಾಲ್ಮೀಕಿ ಮಹರ್ಷಿಗಳಿಗೆ ಬಹಳ ಸುಂದರವಾಗಿ ಮನವರಿಕೆ ಇತ್ತು. ಈ ಹಿನ್ನೆಲೆಯಲ್ಲಿ ಡಿ ವಿ ಜಿಯವರು ಒಂದು ಕಥೆಯನ್ನು ಉದಾಹರಿಸ್ತಾರೆ. ಇದೊಂದು ಲೌಕಿಕ ಕಥೆ, ಆದರೆ ಆ ಕಥೆಯಿಂದ ಆಂಜನೇಯನಿಗೆ ರಾಮನಲ್ಲಿರುವಂತಹ ಭಕ್ತಿಯ ಪರಾಕಾಷ್ಠತೆ ಏನು ಅಂತ ಗೊತ್ತಾಗತ್ತೆ. ಅದು ಗೊತ್ತಾದ ಮೇಲೆ ಯಾಕೆ ವಾಲ್ಮೀಕಿ ಮಹರ್ಷಿಗಳು ರಾಮನ ವಿಚಾರವನ್ನು ಪ್ರತಿಪಾದನೆ ಮಾಡುವಂತಹ ಈ ಕಾವ್ಯದಲ್ಲಿ ಒಂದು ಕಾಂಡಕ್ಕೆ ಹನುಮತ್ ಕಾಂಡ ಅಂತ ಯಾಕೆ ನಾಮಕರಣ ಮಾಡಲಿಲ್ಲ ಅಂತಲೂ ನಮ್ಮ ಮನವರಿಕೆ ಆಗುತ್ತೆ. ಹಾಗಿದ್ರೆ ಏನು ಕಥೆ? ಒಬ್ಬ ಮನುಷ್ಯ, ಅವನಿಗೆ ಅಜೀರ್ಣ ಆಗಿಬಿಟ್ಟಿತ್ತು. ಡಾಕ್ಟರ್ ಹತ್ರ ಹೋಗಿ ಔಷಧವನ್ನು ತರಿಸ್ಕೊಂಡು ಕುಡಿದ. ಔಷಧದಿಂದಾಗಿ ಅವನ ಜಠರ ಶುದ್ಧಿ ಆಯಿತು. ಆ ಜಠರ ಶುದ್ಧಿ ಆದಾಗ ಇಷ್ಟು ದಿವಸ ಪಡಬಾರದ ಕಷ್ಟಪಡ್ತಾ ಇದ್ನಲ್ಲ, ಈಗ ಬಹಳ ಆನಂದ ಆಯಿತು. ಆಗ ರಾಮ ರಾಮ ಅಂತ ನಾಮಸ್ಮರಣೆ ಮಾಡಿಬಿಟ್ಟ. ಆಗ ಏನಾಯಿತು? ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಇವನ ಹತ್ರ ನೇರವಾಗಿ ಆಂಜನೇಯ ಬಂದವನು ಏನು ಮಾಡಿದ ಕೇಳಿದರೆ, ಈ ಜಠರ ಶುದ್ಧಿಯನ್ನು ಮಾಡಿಕೊಂಡು ರಾಮ ರಾಮ ಅಂತ ಹೊರಳಿದ್ನಲ್ಲ, ಅವನಿಗೆ ಕೆನ್ನಿಗೆ 2 ಬಾರಿಸಿದ. ಬಾರಿಸಿ ಆದ ಮೇಲೆ ನೋಡಿದ, ಅವನೇನೋ ತಿಂದವನು ನೋವಾಯಿತು ಅಂತೇನು ಹೇಳಲಿಲ್ಲ. ಯಾಕೆ ಹೀಗಾಯಿತು ಅಂತ ಆಶ್ಚರ್ಯ ಆಯಿತು ಆಂಜನೇಯನಿಗೆ. ನೇರವಾಗಿ ತನ್ನ ಪ್ರಭುವಾದಂಥ ರಾಮನಿದ್ದಲ್ಲಿಗೆ ಹೋದರೆ ಏನಾಯಿತು? ರಾಮ ಕೆನ್ನೆಗೆ ಕೈ ಕೊಟ್ಕೊಂಡು ಕುಳಿತಿದ್ದ. ಹನುಮಂತನಿಗೆ ಗಾಬರಿ ಆಯಿತು. ಏನು ಸ್ವಾಮಿಗೆ ಹಲ್ಲು ನೋವೇ ಅಥವಾ ಏನಾದರೂ ಹುಣ್ಣಾಗಿದೆಯೇ ಅಥವಾ ಇನ್ಯಾವುದೋ ಹೇಳಲಿಕ್ಕೆ ಆಗದೇ ಇರುವಂಥ ನೋವೇ ಅಂತ ಗಾಬರಿಯಿಂದ ಕೆನ್ನೆಗೆ ಕೈಕೊಟ್ಟಿ ಕುಳಿತಂತಹ ರಾಮನನ್ನ, ಸ್ವಾಮಿ ಇದೇನು ಅಂತ ಕೇಳಿದ. ರಾಮ ಹೇಳಿದ, ಇದೆಲ್ಲ ನೀನು ಮಾಡಿದ ಚೇಷ್ಟೆ ಅಂತ. ಏನು ಹಾಗಂದ್ರೆ? ಅಲ್ಲಪ್ಪ ನೀನೇ ಬಾರಿಸಿದ್ಯಲ್ಲಪ್ಪ ನನಗೆ ಅಂತ ರಾಮ ಹೇಳಿದ. ಆಂಜನೇಯ ಕೇಳಿದ, ಓಹ್, ತಕ್ಷಣ ನೆನಪಾಯ್ತು ಅವನಿಗೆ, ನಾನು ಹೊಡೆದಿದ್ದೆ ಅವನಿಗೆ ಅಂತ. ಅಲ್ಲ, ಅವನು ಅಪವಿತ್ರ ಸ್ಥಿತಿಯಲ್ಲಿದ್ದು ಶುದ್ಧವಾದಂತಹ ನಿನ್ನ ನಾಮಸ್ಮರಣೆಯನ್ನು ಮಾಡಿದ್ದು ತಪ್ಪು ಅಂತ ನನಗನ್ನಿಸ್ತು, ಅದಕ್ಕೋಸ್ಕರ 2 ಬಾರಿಸಿದೆ ಅಂದ ಆಂಜನೇಯ. ಆಗ ರಾಮ ಹೇಳಿದ, ಆ ನಾಮಕ್ಕೆ ಎಂತಹ ಕೊಳೆಯನ್ನಾದರೂ ತೊಳೆದು ಶುದ್ಧಗೊಳಿಸುವ ಶಕ್ತಿ ಉಂಟು ಅಂತ ಆದರೆ ಎಂತಹ ಸ್ಥಿತಿಯಲ್ಲೂ ಅದು ಪವಿತ್ರವೇ ಅಲ್ವಾ, ಅದು ಶುದ್ಧವೇ ಅಲ್ವಾ? ಹಾಗಿದ್ದಾಗ ಅದು ಎಂದೂ ಅಪವಿತ್ರ ಆಗದೇ ಇರುವಂತಹ ನಾಮ ಅಂತ ಆದ್ಮೇಲೆ ಅದನ್ನು ಉಚ್ಚರಿಸಿದಂಥ ಅವನಿಗೆ ನೀನು ಯಾಕೆ ಹೊಡೆದೆ ಅಂತ ಕೇಳಿದ ರಾಮ. ಆಂಜನೇಯ ಹೇಳಿದ, ಇಷ್ಟೆಲ್ಲ ವಿಚಾರ ಮಾಡಲಿಕ್ಕೆ ನೀನು ರಾಮ, ನಾನು ಹೇಳಿ ಕೇಳಿ ಮಂಗ, ಹಾಗಾಗಿ ಈ ಮಂಗನ ಬುದ್ಧಿಯಲ್ಲಿ ಇಷ್ಟೆಲ್ಲ ವಿಚಾರ ಹೊಳಿಲಿಲ್ಲ, ಕ್ಷಮಿಸು ರಾಮ ಅಂದ. ರಾಮ ನಕ್ಕ. ರಾಮನ ನಗೆಯ ಜೊತೆಗೆ ಆಂಜನೇಯನೂ ನಕ್ಕ. ಇದು ಕಥೆಗಾಗಿ ಕಥೆ ಅಲ್ಲ, ಇದರ ಹಿಂದೊಂದು ತತ್ವ ಉಂಟು. ಅಂದರೆ ಆಂಜನೇಯನಿಗೆ ರಾಮನಿಗಿರುವಂತಹ ಭಾವನೆ ಎಷ್ಟು ಉನ್ನತ ಮಟ್ಟದ್ದು ಅನ್ನೋದನ್ನು ಈ ಕಥೆ ಹೇಳುತ್ತೆ. ತನ್ನ ಸ್ವಾಮಿಯ ನಾಮವನ್ನ ಒಬ್ಬ ವ್ಯಕ್ತಿ ಅಪವಿತ್ರ ಸ್ಥಿತಿಯಲ್ಲಿದ್ದು ನುಡಿದರೆ ಆಂಜನೇಯ ಅದನ್ನು ಸಹಿಸಲಾರ. ಹೀಗಿದ್ದಾಗ ರಾಮನ ವಿಚಾರವನ್ನ ಪ್ರತಿಪಾದನೆ ಮಾಡುವಂತಹ ಕಾವ್ಯದಲ್ಲಿ ತನ್ನ ಹೆಸರನ್ನೇನಾದರೂ ವಾಲ್ಮೀಕಿ ಮಹರ್ಷಿಗಳು ಸೇರಿಸಿದ್ದಿದ್ದರೆ ಪ್ರಾಯಶಃ ಅವರಿಗೂ ಯಾಕೆ ಒಬ್ಬ ಭಕ್ತನಾದವನು ಅವನು ಎಂದೆಂದೂ ಭಕ್ತನಾಗಿ ಇರುವುದಕ್ಕೆ ಇಷ್ಟಪಡ್ತಾನೆ ಅಷ್ಟೇ ಹೊರತು ಸ್ವಾಮಿಗೆ ಸಮಾನನಾಗಿ ತಾನಿರಬೇಕು ಅಂತ ಬಯಸುವುದಿಲ್ಲ. ಹಾಗೆ ಬಯಸಿದರೆ ಅವನಿಗೆ ಭಕ್ತಿಯನ್ನು ಇಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಆಂಜನೇಯ ಹನುಮತ್ಕಾಂಡ ಅಂತ ಏನಾದರೂ ವಾಲ್ಮೀಕಿ ಮಹರ್ಷಿಗಳು ಹೆಸರಿಟ್ಟದ್ದಿದ್ರೆ ಸುತರಾಮ್ ಇಷ್ಟಪಡ್ತಾ ಇರಲಿಲ್ಲ.
ಇಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಇದಕ್ಕೆ ಯಾಕೆ ಸುಂದರಕಾಂಡ ಅಂತ ಹೆಸರಿಟ್ರು ಎನ್ನುವಂಥ ಒಂದು ಪ್ರಶ್ನೆಯಾಗಿ ಉಳಿದೋಯ್ತು. ಇದನ್ನು ನೋಡಬೇಕು ನಾವೀಗ. ಇದಕ್ಕೆ ನಮ್ಮ ಹಿರಿಯರು, ಪ್ರಾಚೀನರು 7 ತರಹದ ಸಮಾಧಾನವನ್ನು ಕೊಡ್ತಾರೆ. ಯಾಕೆ ಇದನ್ನು ಸುಂದರಕಾಂಡ ಅಂತ ಕರೆದ್ರು ಅಂತ. ರಾಮಾಯಣದ ಇನ್ಯಾವ ಕಾಂಡಗಳ ಬಗ್ಗೂ ಇಷ್ಟು ತಲೆಬಿಸಿ ಮಾಡ್ಕೊಂಡಿಲ್ಲ. ಯಾಕೆ ಕೇಳಿದರೆ ವಾಲ್ಮೀಕಿ ಮಹರ್ಷಿಗಳು ಹೆಸರಿಟ್ಟರು ಸಹಜವಾಗಿ ಗೊತ್ತಾಯಿತು. ಇದಕ್ಕೆ ಯಾಕೆ ಸುಂದರಕಾಂಡ ಅಂತ ಹೆಸರಿಟ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ನಿಲುಕದ ವಿಚಾರ ಆಗದೇ ಇದ್ದದ್ರಿಂದ ಅದರ ಬಗ್ಗೆ ಬಹಳ ವಿಚಾರ ವಿಮರ್ಶೆಯನ್ನು ಮಾಡಿದರು. ಇಷ್ಟಾದರೂ ವಾಲ್ಮೀಕಿ ಮಹರ್ಷಿಗಳು ಮಾತ್ರ ನಾನು ಯಾಕೆ ಇದಕ್ಕೆ ಸುಂದರಕಾಂಡ ಅಂತ ಹೆಸರಿಟ್ಟಿದ್ದೇನೆ ಅಂತ ಎಲ್ಲೂ ಹೇಳಲಿಲ್ಲ. ಕೇವಲ ಪ್ರಾಚೀನರ ಒಂದು ವಿಚಾರ ಹೀಗೆ ಅಂತ. ಏನು ಹಾಗಿದ್ರೆ ಅಂದರೆ ನೋಡಿ, ಆ 7 ವಿಚಾರ ಮಾಡೋದಕ್ಕಿಂತ ಮೊದಲು ನಾವು ಇನ್ನೂ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಏನು ಅಂದರೆ, ಬಾಲಕಾಂಡದಲ್ಲಿ ಸೀತಾರಾಮರ ವಿವಾಹ ಆಯಿತು, ಸುಖವಾಗಿದ್ದರು ಅಯೋಧ್ಯೆಯಲ್ಲಿ. ರಾಮಸ್ವಾಮಿಗಳು ಹೇಳಿದ್ರಲ್ಲ, ಭರತ ಮಾವನ ಮನೆಗೆ ಹೋಗಿದ್ದಾನೆ, ಶತ್ರುಘ್ನನು ಹೋಗಿದ್ದಾನೆ. ಮಾವನ ಮನೆಗೆ ಅಂದರೆ ಅಜ್ಜನ ಮನೆಗೆ. ಮತ್ತೆ ಸುಖವಾಗಿ ಕಾಲ ಕಳೀತಾ ಇದ್ದಾಗ ಇದ್ದಕ್ಕೆ ಇದ್ದ ಹಾಗೆ ಆ ಮದುವೆಯಾದಂಥ ಹೊಸತನದಲ್ಲಿ ತಮ್ಮ ಆನಂದಮಯವಾದಂಥ ಜೀವನವನ್ನು ಸುಂದರವಾಗಿ ಸಾಗಿಸುವಂಥ ಒಂದು ಅವಕಾಶ ರಾಮ ಸೀತೆಯರಿಗೆ ಇತ್ತು. ಇಂತಹ ಸಂದರ್ಭದಲ್ಲಿ ಕೈಕೇಯಿ ಅವರು ಸಂತೋಷವಾಗಿ ಇರುವುದನ್ನು ನೋಡಲಿಕ್ಕೆ ಆಗಲಿಲ್ವೋ ಎನ್ನುವ ಹಾಗೆ ಅವರ ಆನಂದಮಯವಾದಂಥ ಜೀವನ ಮುಂದೆ ಸಾಗಲಿಕ್ಕೆ ಆಗಗೊಡದಂತೆ ಅವರ ಜೀವನಕ್ಕೆ ಕೈ ಹಾಕಿ ಎಳೆದು ರಾಮನನ್ನ ಬಲವಂತವಾಗಿ ಕಾಡಿಗೆ ಅಟ್ಟಿದಳು. ನಮ್ಮ ಕಥೆಗೆ ಭಂಗ ಬಂತಲ್ವ ಇಲ್ಲಿ? ಇದೊಂದು ಸುಂದರವಾದ ಸನ್ನಿವೇಶ ಅಂತ ಹೇಳ್ತೀರಾ ನೀವು? ಅಷ್ಟೇ ಅಲ್ಲ, ನಮ್ಮ ಆರಾಧ್ಯ ದೈವನ ಅಂಥ ರಾಮನ ಜೀವನಕ್ಕೆ ಅವನನ್ನು ಅಂದುಕೊಂಡಿಲ್ಲ, ಆದರೂ ಭಕ್ತರ ಹೃದಯಕ್ಕೆ ಒಂದು ಕುಠಾರಾಘಾತವಾಯಿತು ಇಲ್ಲಿ. ಹಾಗಾಗಿ ಈ ಅಯೋಧ್ಯಾಕಾಂಡ ಅದು ಸುತರಾಂ ಸುಂದರಕಾಂಡ ಅಲ್ಲ. ಆಯಿತು, ಅದು ಅಸುಂದರವಾದಂತಹ ಘಟನೆಯನ್ನು ಒಳಗೊಂಡಿದ್ದಾದ್ರಿಂದ ಅದು ಸುಂದರಕಾಂಡ ಅಲ್ಲ. ಹಾಗೇ ಮುಂದಕ್ಕೆ ಹೋದರೆ ಅರಣ್ಯಕಾಂಡ ಬಂತು. ಅರಣ್ಯಕಾಂಡವು ಸುಂದರಕಾಂಡ ಅಲ್ಲ. ಯಾಕೆ? ಪೂರ್ವ ನಿಯೋಜಿತವಾಗಿ ಎಲ್ಲವುದೂ ಸರಿಯಾಗಿ ನಡೆದಿದ್ದರೆ ರಾಮ ಸೀತಾ ಲಕ್ಷ್ಮಣರು 14 ವರ್ಷಗಳ ಕಾಲ ವನವಾಸ ಜೀವನವನ್ನು ನಡೆಸಿ 14ನೇ ವರ್ಷ ಮುಗಿದಾಗ ಸರಿಯಾಗಿ ಯಾವ ಅಡ್ಡಿ ಅಡಚಣೆಯೂ ಇಲ್ಲದೆ ಅಯೋಧ್ಯೆಗೆ ಹಿಂತಿರುಗುತ್ತಿದ್ರು. ಆದರೆ ಅಲ್ಲಿ ಮತ್ತೆ ಪುನಃ ಆ ಕಥೆ ಇನ್ನೊಂದು ತಿರುವನ್ನು ತೆಗೆದುಕೊಳ್ತು. ಮತ್ತೆ ಪುನಃ ರಾಮನಿಗೆ ಇನ್ನೊಂದು ಆಘಾತ, ಇನ್ನೊಂದು ಅಸುಂದರವಾದಂತಹ ಘಟನೆ ನಡೀತು. ಅದೇ ಸೀತಾ ಅಪಹಾರ. ಇದೊಂದು ಸುಂದರವಾದ ಕಾಂಡ ಅಂತ ಹೇಳ್ತೀರಾ? ಲೋಕಮಾತೆ ಸೀತಾಮಾತೆಗೆ ಅಪಚಾರವಾದಂತಹ ಈ ಕಾಂಡ ವಾಲ್ಮೀಕಿ ಮಹರ್ಷಿಗಳ ದೃಷ್ಟಿಯಲ್ಲಿ ಇದು ಸುಂದರ ಕಾಂಡ ಆಗಲಿಕ್ಕಿಲ್ಲ. ಸರಿ, ಹಾಗೆ ಕಿಷ್ಕಿಂಧೆಗೆ ಬಂದರೆ ಇಲ್ಲೂ ಕೆಲವು ಸುಂದರವಾದದ್ದೇನಾದ್ರು ಇತ್ತೋ ಅಂತ ನೋಡಿದರೆ ವಾಲಿಯ ಹನನ ನಮಗೆ ಅಷ್ಟು ಪ್ರಧಾನವಾದದ್ದಲ್ಲ. ಕಥಾನಾಯಕನ ದೃಷ್ಟಿಯಲ್ಲಿ ಅವನ ವ್ಯಕ್ತಿತ್ವವನ್ನು ಮೆರೆಸುವಂತಹದ್ದು ಹೌದು. ಆದ್ರೂ ಸಹ ಕಾಡಿನಲ್ಲಿ ಕಳ್ಕೊಂಡಂತಹ ಸೀತೆಯನ್ನು ಈ ಕಾಂಡದಲ್ಲಿ ಸಿಗಲಿಲ್ವಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಪ್ರಸ್ರವಣ ಗಿರಿಯಲ್ಲಿ ರಾಮ ಸೀತಾ ವಿಯೋಗದಿಂದ ಅನಿದ್ರ ಸತತಂ ರಾಮ, ಎಷ್ಟೋ ತಿಂಗಳುಗಳ ಕಾಲ ರಾಮ ನಿದ್ದೆ ಮಾಡಲಿಲ್ಲ. ಆ ಸೀತಾ ವಿಯೋಗದಿಂದ ಉಂಟಾದಂತಹ ಪ್ರಭುವಿನ ಶ್ರೀರಾಮಚಂದ್ರನ ವಿರಹದ ಅವಸ್ಥೆಯನ್ನು ವರ್ಣಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಇದು ಸುಂದರ ಅಂತ ಹೇಳ್ತೀರಾ ನೀವು? ಸುತರಾಮ್ ಅಲ್ಲ. ಹಾಗೆಯೇ ಮುಂದಕ್ಕೆ ಹೋದರೆ ಇನ್ನು ಬರೋದು ಯುದ್ಧಕಾಂಡ. ಯುದ್ಧಸ್ಯ ವಾರ್ತಾರಮ್ಯ ದರ್ಶನಂತೂ ಸುದುಷ್ಕರಂ ಅಂತ.
ಯುದ್ಧದ ವರ್ಣನೆಯನ್ನು ಯಾರು ಮಾಡ್ತಾ ಇದ್ರೆ ಶ್ರವಣೇಂದ್ರಿಯಿಂದ ಕೇಳೋದಕ್ಕೆ ಬಹಳ ಇಷ್ಟ ನಮಗೆ. ಆದ್ರೆ ಪ್ರತ್ಯಕ್ಷ ನೋಡುವ ಸನ್ನಿವೇಶ ಏನಾದರೂ ಬಂದು ಬಿಟ್ರೆ ಮತ್ತೆ ನಾವು ನೋಡೋದಿಲ್ಲ ಅದನ್ನ. ಹಾಗಾಗಿ ಅದು ಸಹ ಅಸುಂದರ ಆಯ್ತಲ್ಲ. ಆದರೆ ಹೀಗೆ ಈ ಅಯೋಧ್ಯಾಕಾಂಡದಲ್ಲಿ ರಾಮಾಯಣಕ್ಕೆ ಒಂದು ತಿರುವು ಬಂತು, ಅರಣ್ಯಕಾಂಡದಲ್ಲಿ ಇನ್ನೊಂದು ತಿರುವನ್ನು ತೆಗೆದುಕೊಂಡಿತು. ಈ ಎರಡು ಕಾಂಡಗಳ ಮೂಲಕ ತೆಗೆದುಕೊಂಡಂತಹ ತಿರುವಿಗೆ ಸುಂದರಕಾಂಡದಲ್ಲಿ ಒಂದು ಪರಿಹಾರ ಸಿಕ್ಕಿತು. ಹಾಗಾಗಿ ಇದು ಸುಂದರಕಾಂಡ ಅಂತ ನಾವು ಹೇಳಬೇಕಾಗತ್ತೆ. ಅಷ್ಟೇ ಅಲ್ಲ, ಪರಸ್ಪರ ಅಗಲಿದಂತಹ ಸೀತಾರಾಮರ ಆ ಮಾನಸಿಕ ಸಮಾಗಮವಾದದ್ದು ಈ ಸುಂದರಕಾಂಡದಲ್ಲಿ. ಆದ್ರಿಂದ ಇದು ಸುಂದರಕಾಂಡ. ಯಾಕೆ? ದಂಪತಿಗಳಲ್ಲಿ ಪರಸ್ಪರ ಐಕಮತ್ಯ ಇಲ್ಲದೆ ಇದ್ರೆ ಆಗ ಅಗಲಿದ್ದು ಬೇಸರ ಅಂತ ಅವರಿಗೆ ಅನಿಸೋದಿಲ್ಲ. ಆದರೆ ಜೀವ ಒಂದು ದೇಹ ಎರಡು ಅಂತ ಆದಂತಹ ದಂಪತಿಗಳು ಅಗಲಿದಾಗ ಅವರಿಗಾಗುವ ವ್ಯಥೆ ಮತ್ತೆ ಅವರು ಪರಸ್ಪರ ಸೇರಿದಾಗ ಆಗುವ ಸಂತೋಷ ಅದು ಎಷ್ಟು ಅಂತ ಆ ಸಂತೋಷದ ದಾಂಪತ್ಯ ಜೀವನನ್ನ ನಡೆಸ್ತಾ ಇರುವವರಿಗೆ ಗೊತ್ತು. ಹಾಗಾಗಿ ಸೀತಾರಾಮರಿಗೆ ಪರಸ್ಪರ ಮಾನಸಿಕವಾದಂತಹ ಆ ಸುಂದರ ಸಮಾಗಮವಾದದ್ದು ಈ ಕಾಂಡದಲ್ಲಿ ಆದದ್ರಿಂದ ಇದು ಸುಂದರಕಾಂಡ ಅಂತ ವಾಲ್ಮೀಕಿ ಮಹರ್ಷಿಗಳು ಇದಕ್ಕೆ ಸುಂದರಕಾಂಡ ಅಂತ ಹೆಸರನ್ನ ಇಟ್ಟಿರಬೇಕು. ಅಷ್ಟೇ ಅಲ್ಲ, ಇನ್ನೂ ಒಂದು ಕಾರಣ ಉಂಟು ಅದಕ್ಕೆ. ಏನು ಅಂದರೆ, ಹೀಗೆ ಪರಸ್ಪರ ಅಗಲಿದಂತಹ ಈ ಸುಂದರವಾದಂತಹ ಇಬ್ಬರು ದಂಪತಿಗಳನ್ನು ತನ್ನ ಅತ್ಯಂತ ಸುಂದರವಾದಂತಹ ದೌತ್ಯದ ಮೂಲಕ ಸಂಧಿಸಿದವನು, ಅಂದರೆ ಅವರಿಬ್ಬರನ್ನೂ ಸಹ ಮತ್ತೆ ಮಾನಸಿಕವಾಗಿ ಸಮೀಪಕ್ಕೆ ಬರುವಂತೆ ಮಾಡಿದವನು ಆಂಜನೇಯ. ಅವನ ಸುಂದರವಾದಂತಹ ದೌತ್ಯದ ವಿಚಾರ ಇಲ್ಲುಂಟು. ಹಾಗಾಗಿ ಇದು ಸುಂದರಕಾಂಡ. ಮತ್ತೆ ಅಷ್ಟೇ ಅಲ್ಲ, ಆಂಜನೇಯ ಆ ಮಹೇಂದ್ರ ಪರ್ವತದಿಂದ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಜಿಗಿದಿದ್ದೇ ಒಂದು ಸುಂದರ. ಸಮುದ್ರದ ಮೇಲೆ ಹಾದು ಹೋಗ್ತಾ ಇದ್ದಾಗ ಅವನಿಗೆ ಬಂದಂತಹ 3 ಅಡ್ಡಿಗಳನ್ನು ದಾಟಿ ಮುಂದಕ್ಕೆ ಹೋದದ್ದು ಇನ್ನೂ ಸುಂದರ. ಮತ್ತೆ ಅಲ್ಲಿ ಹೋಗಿ ಇಳಿದು ಸಂಧ್ಯಾಕಾಲವಾಗುವವರೆಗೆ ಪ್ರತೀಕ್ಷೆ ಮಾಡ್ತಾ ತನ್ನ ಭೀಮಾಕಾರದ ದೇಹವನ್ನ ಒಂದು ಬೆಕ್ಕಿನ ಗಾತ್ರಕ್ಕೆ ಇಳಿಸಿಕೊಂಡದ್ದು ಇನ್ನೂ ಸುಂದರ. ಮತ್ತೆ ಒಂದಲ್ಲ ಎರಡಲ್ಲ, ಅವನು ಮಾಡಿದ ಎಲ್ಲ ಕೆಲಸಗಳು ಸಹ ಅತ್ಯಂತ ಸುಂದರ. ಹಾಗಾಗಿ ಇದೆಲ್ಲವೂ ಸಹ ಮೊದಲನೆಯ ಕಾರಣದಲ್ಲಿ ಬಂದು ಬಿಡ್ತದೆ. ಇನ್ನು 6 ಕಾರಣಗಳನ್ನು ನಾವು ನೋಡಬೇಕು. ಯಾಕೆ ಸುಂದರಕಾಂಡ ಅಂದ್ರೆ, ಸುಂದರೇ ಸುಂದರೋ ರಾಮ. ಶ್ರೀರಾಮಚಂದ್ರನ ಆ ಸೌಂದರ್ಯದ ಕೆಲವು ಭಾಗವನ್ನು ನಾವು ಬಾಲಕಾಂಡದಲ್ಲಿ ನೋಡಿದ್ದೇವೆ. ಆದರೆ ಅವನ ಇನ್ನೂ ಹೆಚ್ಚಿನದಾದಂತಹ ಸೌಂದರ್ಯದ ವರ್ಣನೆ ಈ ಸುಂದರಕಾಂಡದಲ್ಲಿ ಉಂಟು. ಸೀತಾಮಾತೆ ಎದುರಿನಲ್ಲಿ ಸ್ವತಃ ಆಂಜನೇಯ ರಾಮನ ಚಲುವನ್ನು ವರ್ಣನೆ ಮಾಡ್ತಾನೆ. ಹಾಗಾಗಿ ಅತ್ಯಂಥ ಸುಂದರನಾದಂತಹ ಶ್ರೀರಾಮಚಂದ್ರನ ಸೌಂದರ್ಯದ ವರ್ಣನೆ ಅಲ್ಲುಂಟು. ಹಾಗಾಗಿ ಇದು ಸುಂದರಕಾಂಡ. ಎಂಥ ಸೌಂದರ್ಯ! ಸ್ವಲ್ಪ ಹಿಂದಕ್ಕೆ ಹೋಗಿ ಮೆಲುಕಾಕಿ ವಿಶ್ವಾಮಿತ್ರರ ಪರಿಸ್ಥಿತಿ ಹೇಗಾಗಿತ್ತು ಗಂಗಾ ತೀರದಲ್ಲಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಹಿಕಂ ಅಂತ ಹೇಳಬೇಕಿದ್ರೆ ಎಲ್ಲ ಇಂದ್ರಿಯಗಳನ್ನ ಗೆದ್ದು ಹೋದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಸಹ ಶ್ರೀರಾಮಚಂದ್ರನ ಸೌಂದರ್ಯಕ್ಕೆ ಮರುಳಾಗಿ ಮತ್ತೆ ಮತ್ತೆ ಆ ಮಾತನ್ನು ಹೇಳಿದರು. ಇನ್ನು ಸಾಮಾನ್ಯ ಜನರ ಪಾಡೇನು? ಹಾಗಾಗಿ ಅಂತಹ ಚಲುವಿನ ಶ್ರೀರಾಮನ ವರ್ಣನೆ ಇಲ್ಲಿದ್ದರಿಂದ ಇದು ಸುಂದರಕಾಂಡ. ಇದು ಎರಡನೆಯ ಕಾರಣ. ರಾಮ ಮಾತ್ರ ಸುಂದರನೋ? ಮತ್ತೆ ಸುಂದರೇ ಸುಂದರೀ ಸೀತಾ. ಸುಂದರ ಎನ್ನುವಂತಹ ಶಬ್ದಕ್ಕೆ ತುಂಬ ಅರ್ಥಗಳಿವೆ ಸಂಸ್ಕೃತದಲ್ಲಿ.
ಏನು ಅಂದರೆ ಸುಂದರ ಎನ್ನುವಂತಹ ಶಬ್ದ ಮಂಗಳವಾಚಕ. ಯಾರು ಮಂಗಳ ಸ್ವರೂಪಿಣಿ ಅಂತ ಕೇಳಿದರೆ, ಆ 10 ತಿಂಗಳ ಕಾಲ ಅತ್ಯಂತ ಕ್ಲಿಷ್ಟವಾದಂಥ ಪರಿಸ್ಥಿತಿ ಬಂದಿದ್ದಿದ್ರು ಆ ಸಂದರ್ಭದಲ್ಲೂ ಸಹ ಯಾವಾಕೆ ತನ್ನ ಚಾರಿತ್ರ್ಯ ರಕ್ಷಣೆಯನ್ನು ಮಾಡಿಕೊಳ್ಳಲ್ಲ, ಆ ಮಹಾಮಂಗಳೆಯಾದಂಥ ಸೀತಾಮಾತೆಯ ವರ್ಣನೆ ಇಲ್ಲಿದ್ದರಿಂದ ಇದು ಸುಂದರಕಾಂಡ. ಮತ್ತೆ ನಾವು ನೋಡ್ತೇವೆ ಆಂಜನೇಯ ಸೀತೆಯನ್ನು ಕಂಡು ಹೇಗೆ ಉದ್ಗಾರ ತೆಗೆದ. ಅವನೇ ಹೇಳುವ ಮಾತು, ಯಾಕೆ ರಾಮ ಸೀತೆಗೋಸ್ಕರ ಇಷ್ಟು ಹಪಹಪಿಸ್ತಾ ಇದ್ದ ಅಂದರೆ, ಇವಳನ್ನು ನೋಡಿ ಆದ ಮೇಲೆ ನನಗೆ ಗೊತ್ತಾಯಿತು ಅಂತಾನೆ ಆಂಜನೇಯ. ಹಾಗಾಗಿ ಮನುಷ್ಯನಿಗೆ ಅತ್ಯಂತ ಸುಂದರವಾದದ್ದು ಅವನ ನಡತೆ. ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವಳು ಏಕವೇಣೀಧರಳಾಗಿ ಅಧಶಯ್ಯಳಾಗಿ ರಾವಣ ಪ್ರತಿದಿನ ಬಂದು ಕಾಡಿಸ್ತಾ ಇದ್ರೂ ಸಹ ಅವನಿಗೆ ಸೊಪ್ಪು ಹಾಕದೆ ತನ್ನ ಚಾರಿತ್ರ್ಯ ರಕ್ಷಣೆಯನ್ನು ಮಾಡಿಕೊಂಡಂತಹ ವಿಚಾರ ಬಂದಿದ್ದಾದ್ರಿಂದ ಇದು ಸುಂದರ ಕಾಂಡ. ಇದು 3ನೆಯ ಕಾರಣ. ಮತ್ತೆ 4ನೆಯ ಕಾರಣ ಏನು ಅಂದರೆ, ಇನ್ನೂ ಒಂದು ಕಾರಣ ಉಂಟು. ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ, ಹೂವುಗಳಲ್ಲಿ ಯಾವುದು ಚಂದ, ಮನುಷ್ಯರಲ್ಲಿ ಯಾರು ಚಂದ, ಪಟ್ಟಣಗಳಲ್ಲಿ ಯಾವುದು ಚಂದ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂತಹ ಒಂದು ಶ್ಲೋಕ. ಪುಷ್ಪೇಶು ಚಂಪಾ ನಗರೀಶು ಲಂಕಾ ಅಂತ. ಹೂವುಗಳಲ್ಲೆಲ್ಲ ಸಂಪಿಗೆ ಹೂವು ತುಂಬ ಸುಂದರ ಅಂತ. ಹಾಗೇನೆ ರಾಮಾಯಣದ ಕಾಲದಲ್ಲಿ ಇರುವಂತಹ ನಗರಗಳಲ್ಲೆಲ್ಲ ಲಂಕಾಪಟ್ಟಣವೂ ಸಹ ಅತ್ಯಂತ ಸುಂದರವಾದಂತಹ ಪಟ್ಟಣ. ಯಾಕೆ ಕೇಳಿದರೆ, ರಾವಣ ದೇವಲೋಕದ ವಸ್ತುಗಳನ್ನೆಲ್ಲ ತಂದು ಅಲ್ಲಿ ಶೇಖರಣೆ ಮಾಡಿದ್ದ. ಹಾಗಾಗಿ ಅದು ಸಾಕಷ್ಟು ಸೌಂದರ್ಯ ಭರಿತವಾದಂತಹ ಪಟ್ಟಣವಾಗಿತ್ತು. ಆ ಲಂಕಾಪಟ್ಟಣದ ವರ್ಣನೆ ಇಲ್ಲಿರುವುದರಿಂದ ಇದು ಸುಂದರ ಕಾಂಡ. ಅಷ್ಟೇ ಅಲ್ಲ, ಆ ಲಂಕೆಯ ಒಂದೊಂದು ಅಂತಃಪುರದ ವರ್ಣನೆ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅಶೋಕವನದ ವರ್ಣನೆ ಅಲ್ಲಿ ಇದ್ದದ್ರಿಂದ ಅದು ಸುಂದರ ಕಾಂಡ. ಮತ್ತೆ ಈ ಎಲ್ಲ ದುಷ್ಟರಗಳ ಮಧ್ಯದಲ್ಲೂ ಸಹ ಒಬ್ಬ ಮಾತ್ರ ಪರಮ ಭಾಗವತ ಶಿರೋಮಣಿಯಲ್ಲಿ ಬದುಕಿದ್ದಾನೆ ನೋಡಿ. 1,000 ಜನರ ಮಧ್ಯೆಯಲ್ಲಿ 999 ಜನ ದುಷ್ಟಾತಿ ದುಷ್ಟರು, ಒಬ್ಬ ಮಾತ್ರ ಸಜ್ಜನ ಬದುಕಿರ್ತಾನೆ ಅಂತ ಆದರೆ ಅವನ ಸಜ್ಜನಿಕೆಯ ಸೌಂದರ್ಯವೂ ಅಲ್ಲಿ ಸೇರಿರ್ಬೇಕಲ್ವಾ. ಹಾಗಾಗಿ ಅಂಥನೂ ಒಬ್ಬಿದ್ದ. ಹೇಗಿದ್ದ ಕೇಳಿದರೆ, ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ಕೊಳ್ಳದೇ ಇರುವ ಹಾಗೆ ಇದ್ದ. ಯಾರು ಹಲ್ಲುಗಳು ಗೊತ್ತಾಯ್ತಲ್ಲ, ಯಾರು ನಾಲಿಗೆ ಅಂತ ಗೊತ್ತಾಯ್ತಲ್ಲ. ಹಾಗಾಗಿ ಈ ಕಾರಣದಿಂದಲೂ ಸಹ ಇದು ಸುಂದರ ಕಾಂಡ. ಇದು 4ನೆಯ ಕಾರಣ. ಮತ್ತೆ 5ನೆಯ ಕಾರಣ ಏನು ಅಂದರೆ, ಆಂಜನೇಯನೇ ಸುಂದರ. ಇವಾಗ ಸ್ವಲ್ಪ ಸಮಾಧಾನ ಆಯಿತು ಕೆಲವು ಜನರಿಗೆ, ಮತ್ತು ಕೆಲವು ಜನರಿಗೆ ಬೇಸರವೂ ಆಗುತ್ತೆ. ಯಾಕೆ ಕೇಳಿದರೆ, ಲೋಕ ಅನುಭವಕ್ಕೆ ಇದು ವಿರುದ್ಧವಾಯ್ತಲ್ಲ ಅಂತ. ನಾವು ಸಾಮಾನ್ಯವಾಗಿ ಒಬ್ಬ ಸುಂದರನಲ್ಲದೇ ಇರುವಂಥ ವ್ಯಕ್ತಿಯನ್ನು ಕಂಡಾಗ ಹೇಳೋದುಂಟು, ಏನು ಹೇಳಿದ್ರೆ ಒಳ್ಳೆ ಆಂಜನೇಯ ಇದ್ದಂಗಿದ್ದಾನೆ ಹೀಗೆ ಅಂತ. ಅದು ನಾವು ಆಂಜನೇಯನಿಗೆ ಮಾಡುವ ಅಪಚಾರ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಆಂಜನೇಯ ಕುರೂಪಿ ಅಂತ. ಆದರೆ ನಾವು ತಿಳಿದ ಹಾಗೆ ಆಂಜನೇಯ ಕುರೂಪಿ ಅಲ್ಲ. ಯಾಕೆ ಅಂತ ಕೇಳಿದರೆ, ಪ್ರಾಯಶಃ ನಿಮ್ಮಲ್ಲಿ ಯಾರಾದರೂ ಇಲ್ಲ ಆಂಜನೇಯನ ಈ ಅಷ್ಟೋತ್ತರ ಶತನಾಮವನ್ನು ಪಾರಾಯಣ ಮಾಡಿದವರು ಇರಬಹುದು. ಅಲ್ಲಿ ಒಂದು ಮಾತು ಬರುತ್ತೆ, ಏನು ಅಂದರೆ ಸುಭುಜಃ ಸುಂದರಃ ಶೂರಃ ಅಂತ.
ಅಂದ್ರೆ ಆಂಜನೇಯನ ಇನ್ನೊಂದು ಹೆಸರೇ ಸುಂದರ ಅಂತ. ಅಲ್ಲ, ಇದು ಅಷ್ಟೋತ್ತರ ಶತನಾಮದಲ್ಲಿ ಬಂದಿದೆ ಅಂತ ಹೇಳ್ತೀರೋ ಅಥವಾ ಏನಾದರೂ ಬಲವಾದ ಕಾರಣ ಉಂಟು? ಯಾಕೆ ಕೇಳಿದ್ರೆ ಕೆಲವು ಸಲ ಈ ಶತನಾಮಗಳಲ್ಲಿ ಸಹಸ್ರನಾಮಗಳಲ್ಲಿ ಲೋಕ ಅನುಭವಕ್ಕೆ ವಿರುದ್ಧವಾದದ್ದನ್ನು ಹೇಳೋದುಂಟು. ಅದು ಕೆಲವು ಸಲ ತೀರಾ ಅಪ್ರಸಿದ್ಧವೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇದಕ್ಕೇನಾದ್ರೂ ಕಾರಣ ಉಂಟು ಅಂತ ಕೇಳಿದ್ರೆ ಸಂಸ್ಕೃತದ ಕೋಶಕಾರರು ಇದನ್ನ ಒಪ್ಪಿಕೊಂಡಿದ್ದಾರೆ. ಏನು ಅಂದ್ರೆ ಆಂಜನೇಯನಿಗೆ ಹೆಸರೇ ಸುಂದರ ಕಪಿಮುಖ್ಯೇ ಸ್ಯಾತ್, ಅಂದ್ರೆ ವಾನರ ನಾಯಕನಿಗೆ ಹೆಸರೇ ಇನ್ನೊಂದು ಹೆಸರೇ ಸುಂದರ ಅಂತ. ಮತ್ತೆ ಸುಗ್ರೀವನಲ್ಲಿರುವಂತಹ ಎಲ್ಲ ಕಪಿಗಳಿಗೂ ಸಹ ಆಂಜನೇಯ ಬರೀ ನಾಯಕ ಅಲ್ಲ, ಅಧಿನಾಯಕನಾಗಿ ಇದ್ದ. ಹಾಗಾಗಿ ಅವನಲ್ವ ನಿಜವಾದ ಅರ್ಥದ ಸುಂದರ. ಮತ್ತೆ ಅಷ್ಟೇ ಅಲ್ಲ, ಆತ ಹೇಗೆ ಸುಂದರ ಎನ್ನುವಂತಹದ್ದು ನಮ್ಮನ್ನು ಕಾಡುವಂತಹ ಒಂದು ಪ್ರಶ್ನೆ. ಇದು ಲೋಕದ ಅನುಭವಕ್ಕೆ ವಿರುದ್ಧ ಅಂತ ನಾನು ಹೇಳಿದೆ. ಆದರೆ ಹಾಗಲ್ಲ. ಆಂಜನೇಯ ಆತ ಕಾಮರೂಪಿಣಿ, ಅಂದ್ರೆ ಕಾಮರೂಪಿ. ತನಗೆ ಇಷ್ಟ ಬಂದಂತಹ ರೂಪವನ್ನ ಆತ ಧರಿಸಬಲ್ಲ. ಹಾಗಾಗಿ ಆತ ಘೋರ ರೂಪನೂ ಆಗಬಲ್ಲ, ಮಹಾಮಂಗಳ ರೂಪನೂ ಆಗಬಲ್ಲ. ಈಗಾಗಲೇ ಕಿಷ್ಕಿಂಧಾ ಕಾಂಡದಲ್ಲೇ ನೀವು ನೋಡಿದ್ದೀರಿ. ಋಷ್ಯಮೂಕ ಪರ್ವತದಿಂದ ರಾಮ ಲಕ್ಷ್ಮಣರ ಹತ್ರ ಆಂಜನೇಯ ಬರಬೇಕಿದ್ರೆ ಆತ ಆಂಜನೇಯ ಆಗಿ ಬರಲಿಲ್ಲ. ಹೇಗೆ ಬಂದ? ವಟು ರೂಪದಲ್ಲಿ, ಬ್ರಹ್ಮಚಾರಿಯ ರೂಪದಲ್ಲಿ, ಭಿಕ್ಷು ರೂಪದಿಂದ ಬಂದ. ಅದರಿಂದಲೇ ಗೊತ್ತಾಗತ್ತೆ ಆತ ಕಾಮರೂಪಿ. ಕಾಮರೂಪಿ ಅಂತ ಹೇಳಿದ್ದಿಂದಲೇ ಆತ ತನಗೆ ಇಷ್ಟ ಬಂದಂತಹ ರೂಪವನ್ನ ಧರಿಸಬಲ್ಲ. ಹಾಗಾಗಿ ಆ ಮಹೇಂದ್ರ ಪರ್ವತವನ್ನ ಏರಿ ಸಮುದ್ರ ಉಲ್ಲಂಘನೆ ಮಾಡಬೇಕಿದ್ರೆ ಭೀಮಾಕಾರ ರೂಪವನ್ನು ತಾಳಿದ. ಮತ್ತೆ ಲಂಕೆಯಲ್ಲಿ ಸಂಚಾರ ಮಾಡಬೇಕಿದ್ರೆ ಒಂದು ಬೆಕ್ಕಿನ ಗಾತ್ರಕ್ಕೆ ಇಳಿದ. ಹೀಗೆ ಆತ ಸ್ವೇಚ್ಛಾರೂಪಿ ಆದದ್ರಿಂದ ಘೋರ ರೂಪನಾದಂತೆ ಸುಂದರ ರೂಪನೂ ಆಗಬಲ್ಲ. ಆದ್ದರಿಂದಲೇ ಅಂತಹ ಸುಂದರ ರೂಪಿಯಾದಂತಹ ಆಂಜನೇಯನ ವಿಚಾರವನ್ನ ಒಳಗೊಂಡ ಕಾಂಡವಾದದ್ರಿಂದ ಇದು ಸುಂದರ ಕಾಂಡ. ಮತ್ತೆ ಇಷ್ಟೇ ಅಲ್ಲ, ಏನು ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ ಆಂಜನೇಯನ ಸೌಂದರ್ಯ ಹೇಗಿತ್ತು ಅಂತ ಕೇಳಿದ್ರೆ ಕಾಂಚನಾದ್ರಿ ಕಮನೀಯ ವಿಗ್ರಹಂ. ಅವನ ಸೌಂದರ್ಯ ಹೇಗಿತ್ತು ಕೇಳಿದ್ರೆ ಬಂಗಾರದ ಬೆಟ್ಟದಂತಹ ಚೆಲುವು. ಇವನಲ್ಲೋ ನಿಜವಾದ ಸುಂದರ. ಅಂಥವನ ಸೌಂದರ್ಯ ದೌತ್ಯವನ್ನು ಒಳಗೊಂಡಿದ್ದಾದ್ರಿಂದ ಇದು ಸುಂದರ ಕಾಂಡ. ಇಷ್ಟಾದ್ರೂ ಸಹ ನಮಗೊಂದು ಸಂಶಯ. ಏನು ಹೇಳಿ, ಅವನ ಮುಖ ನಮ್ಮಷ್ಟು ಚಂದ ಇಲ್ಲ, ಮತ್ತೆ ನಮಗಿಲ್ಲದೆ ಇರುವಂತಹ ಒಂದು ಬಾಲ ಬೇರೆ ಅವನಿಗೆ ಸೇರಿಕೊಂಡಿದೆ. ಹಾಗಾಗಿ ಅವನು ಹೇಗ್ರಿ ಸುಂದರ ಅಂತ. ಸೌಂದರ್ಯಕ್ಕೆ ಎರಡು ಮುಖಗಳಿವೆ. ಒಂದು ಬಾಹ್ಯ ಸೌಂದರ್ಯ, ಇನ್ನೊಂದು ಅಂತರಂಗದ ಸೌಂದರ್ಯ. ಆ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತ ಹೇಳಿದ್ರಿಂದಲೇ ಆಂಜನೇಯನಲ್ಲಿ ಬಾಹ್ಯವಾದ ಸೌಂದರ್ಯವೂ ಇತ್ತು ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಸುಂದರ ಅಸುಂದರ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ನಾವು ಏನು ಮಾಡ್ತೀವಿ ಕೇಳಿದ್ರೆ, ಸೌಂದರ್ಯದ ಮಾನದಂಡವನ್ನಾಗಿ ಗುರುತಿಸುವುದಕ್ಕೆ ಪ್ರಧಾನವಾಗಿ ನೇತ್ರೇಂದ್ರಿಯವನ್ನ ಇಟ್ಟುಕೊಳ್ತೇವೆ. ಆದರೆ ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ, ನಿನ್ನ ಕಣ್ಣಿಗೆ ಚಂದವಾಗಿ ಕಂಡದ್ದೆಲ್ಲವುದೂ ಚಂದ ಅಲ್ಲ. ಯಾಕೆ ಕೇಳಿದ್ರೆ, ನಿನ್ನ ಕಣ್ಣು ಆ ರೂಪದ ಹಿಂದೆ ಇರುವಂತಹ ಉತ್ತಮವಾದ ಗುಣ ಸೌಂದರ್ಯವನ್ನ ಗುರುತಿಸದೇ ಇರಬಹುದು. ಆದ್ರಿಂದ ವ್ಯಕ್ತಿಯ ಸೌಂದರ್ಯ ಕೇವಲ ಬಾಹ್ಯವಾದ ಶರೀರದ ಸೌಂದರ್ಯದಿಂದ ಅಲ್ಲ. ಮತ್ತೆ ಹೇಗೆ ಸೌಂದರ್ಯದ ಮಾನದಂಡ ಅಂತ ಕೇಳಿದ್ರೆ, ಅವನು ಮಾಡುವಂತಹ ಕಾರ್ಯ, ಅವನ ಸಾಮರ್ಥ್ಯ, ಅವನ ಬುದ್ಧಿಮತ್ತೆ,
ಅವನ ವಿಚಾರವಂತಿಕೆ, ಅವನ ಪರಾಕ್ರಮ, ಅವನ ಬಲ, ಇದೆಲ್ಲವೂ ಸಹ ಸೌಂದರ್ಯದಲ್ಲಿಯೇ ಸೇರುತ್ತೆ. ಇದನ್ನ ನೋಡಿದಾಗ ನಾವು ನೀವು ಕುರೂಪಿ ಅಂತ ಹೇಳ್ತಾ ಇರುವಂಥ ಆಂಜನೇಯ ಮಾಡಿರುವಂಥ ಈ ಯಾವುದಾದ್ರೂ ಒಂದು ಘಟನೆಯನ್ನ ಅತ್ಯಂತ ಸುಂದರರು ಅಂತ ಹೆಮ್ಮೆಯಿಂದ ಕೊಚ್ಚಿಕೊಳ್ತಾ ಇರುವಂಥ ನಾವು ಯಾವುದಾದ್ರು ಒಂದನ್ನು ಮಾಡಬಲ್ಲೆವ? ಹಾಗಾಗಿ ನಾವು ನಿಜವಾದ ಅರ್ಥದ ಕುರೂಪಿಗಳು, ಆತ ಸುಂದರ. ಅಷ್ಟೇ ಅಲ್ಲ, ಮತ್ತೆ ಇನ್ನೂ ಒಂದು ವಿಚಾರವನ್ನು ನಾವು ಮರಿಬಹುದು. ಆದ್ರೂ ಸಹ ಆಂಜನೇಯ ತಾನು ಸುಂದರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಯಾಕೆ ಹೇಳ್ಕೊಂಡಿಲ್ಲ ಕೇಳಿದ್ರೆ, ಮತ್ತೆ ನಾನು ಆಗ ಹೇಳಿದ ಹಾಗೆ ಅದೇ ವಿಚಾರಕ್ಕೆ ಹೋಗಬೇಕು. ಅವನಿಗೆ ಗೊತ್ತಿತ್ತು ಶ್ರೀರಾಮಚಂದ್ರನ ಚೆಲುವಿನ ಎದುರಿನಲ್ಲಿ ತನ್ನ ಸೌಂದರ್ಯ ಪ್ರದರ್ಶನ ಮಾಡುವಂತಹ ಒಂದು ವಿಚಾರ ಅವನಿಗೆಂದೂ ಬರಲಿಲ್ಲ. ಯಾಕೆ? ಪುಂಸಾಂ ಮೋಹನ ರೂಪಾಯ ಅಂತ ರಾಮನಿಗೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಂತಹ ಬಿರುದು. ರಾಮನ ಚೆಲುವು ಹೇಗಿತ್ತು? ರಾಮನನ್ನ ಕಂಡ್ರೆ ಹೆಣ್ಣು ಮಕ್ಕಳಷ್ಟೇ ಅಲ್ಲ, ಅವನ ಚೆಲುವಿಗೆ ಮಾರಿ ಹೋದವರು. ಪುಂಸಾಂ ಅಂತ ಶಬ್ದ ಉಂಟು ಅಲ್ಲಿ, ಮೋಹನ ರೂಪಾಯ, ಅಂಥ ಚೆಲುವು ರಾಮಂದು. ಇಂತಹ ರಾಮನ ಎದುರಿನಲ್ಲಿ ತನ್ನ ಬಾಹ್ಯ ಚೆಲುವನ್ನು ಪ್ರಕಟಪಡಿಸಲಿಕ್ಕೆ ಆಂಜನೇಯ ಇಷ್ಟಪಡಲಿಲ್ಲ. ಅಂದ ಮಾತ್ರಕ್ಕೆ ಅವನಲ್ಲಿ ಚೆಲುವು ಇರಲಿಲ್ಲ ಅಂತ ಅರ್ಥ ಅಲ್ಲ ಅಂತ ನಾನು ಹೇಳಿದೆ. ಯಾಕೆ ಅಂದ್ರೆ, ಅವನು ಸುಂದರನೇ ಖಂಡಿತವಾಗಿಯೂ ಸಹ. ಅವನ ಅಂತರಂಗದ ಸೌಂದರ್ಯ, ಕರ್ತವ್ಯ ನಿಷ್ಠೆ, ಅವನ ಜಿತೇಂದ್ರಿಯತ್ವ, ಅವನ ವಾಕ್ಸರಣಿ ಕಿಷ್ಕಿಂಧಾಕಾಂಡದಲ್ಲಿ ನೋಡಿದ್ದೀರಿ. ಸ್ವತಃ ರಾಮನೇ ಅವನ ಮಾತಿನ ಮೋಡಿಗೆ ಮರುಳಾಗಿ ಹೋಗಿದ್ದಾನೆ. ಲಕ್ಷ್ಮಣನ ಹತ್ರ ಹೇಳಿದ್ದಾನೆ, ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಾಂ ಶಕ್ಯಮೇವಂ ಪ್ರಭಾಷಿತಂ. ಕೊನೆಗೆ ಏನು ಹೇಳಿದ ಲಕ್ಷ್ಮಣ? ಇವನ ಜೊತೆಗೆ ನಾನು ಮಾತನಾಡುವುದಿಲ್ಲ. ಯಾಕೆ ಕೇಳಿದ್ರೆ, ನಾನು ಇವನ ಜೊತೆಗೆ ಮಾತನಾಡ್ತಾ ಹೋದ್ರೆ ಅವನು ಪ್ರತಿಕ್ರಿಯಿಸ್ತಾ ಉತ್ತರಿಸ್ತಾ ಇರುವಂಥವನ ಮಾತಿನ ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು, ನನ್ನ ಹತ್ರ ಆಗೋಲ್ಲ. ನೀನು ಅವನ ಜೊತೆಗೆ ಮಾತನಾಡು, ನಾನು ಪಕ್ಕದಲ್ಲಿ ನಿಂತು ಅವನ ವಾಕ್ ಸರಣಿಯನ್ನು ಆಸ್ವಾದನೆ ಮಾಡ್ತೇನೆ ಅಂದ. ಇದಲ್ವ ಸೌಂದರ್ಯ? ಇಂತಹ ಆ ವಾಕ್ ಸರಣಿ ಅವನಿಗೆ ಇಲ್ಲದೆ ಇದ್ದಿದ್ರೆ ರಾಮ ಯಾಕೆ ಅವನನ್ನ ಸೀತಾನ್ವೇಷಣೆಗೆ ಪ್ರಧಾನ ನಾಯಕನನ್ನಾಗಿ ಮಾಡಿ ಕಳಿಸ್ತಿದ್ದ? ಮತ್ತೆ ಲಂಕೆಯಲ್ಲಿ ಸೀತೆಯನ್ನ ನೋಡಿ ಆದಮೇಲೆ ರಾವಣನ ಹತ್ರ ಮಾತನಾಡಬೇಕಿದ್ರೆ ಆಂಜನೇಯನ ಕಡೆಯವರು, ರಾಮನ ಕಡೆಯವರು ಯಾರಿದ್ರು, ತನ್ನ ಶತ್ರುಗಳ ಮಧ್ಯದಲ್ಲಿ ಆತ ತನ್ನ ಎದೆಯನ್ನ ಸೆಟೆದು ನಿಂತು ಅದಟಿನಿಂದ ಮಾತನಾಡಿದನಲ್ಲ, ಈ ಧೈರ್ಯ, ಇದು ಸೌಂದರ್ಯ ಅಲ್ವೇನು? ಮತ್ತೆ ರಾಮ ಏನಾದರೂ ಸೀತೆಯನ್ನ ನೋಡಿ ಆದ್ಮೇಲೆ ಸ್ವಲ್ಪ ರಾವಣನಿಗೆ ಬುದ್ಧಿವಾದ ಹೇಳಿ ಬಾ ಅಂತ ಹೇಳಿದ್ನ? ಅವನಿಗೆ ಹೇಳಲಿಲ್ಲ. ಆದರೂ ತನಗೆ ನಿಯೋಜಿಸಿದ ಕಾರ್ಯದ ಜೊತೆಗೆ ಅದಕ್ಕೆ ತೊಂದರೆ ಆಗದೆ ಇರುವ ಹಾಗೆ ಅದಕ್ಕೆ ಪೂರಕವಾದಂತಹ ಕೆಲಸವನ್ನ ನೆರವೇರಿಸುವುದು ಸಹ ಇದು ಸೌಂದರ್ಯ ಅಲ್ವೇನು? ಆದ್ದರಿಂದ ಇಂತಹ ಆಂಜನೇಯನ ಒಂದೊಂದು ಕಾರ್ಯವೂ ಸಹ ಅದು ಸೌಂದರ್ಯದಲ್ಲೆಲ್ಲ ಸೌಂದರ್ಯ. ಹಾಗಾಗಿ ಇದು ಸುಂದರ ಕಾಂಡ. ಮತ್ತಷ್ಟೇ ಅಲ್ಲ, ಬುದ್ಧಿಮತಾಂ ವರಿಷ್ಠಂ. ಇವತ್ತು ನಮಗೆ ಅಂಟಿದಂತಹ ದೊಡ್ಡ ಜಾಡ್ಯ ಬೌದ್ಧಿಕ ದಾರಿದ್ರ್ಯ, ಆಂಜನೇಯನಿಗೆ ಅದಿರಲಿಲ್ಲ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಆ ಬುದ್ಧಿವಂತರಲ್ಲೆಲ್ಲ ಬುದ್ಧಿವಂತ. ಆ ಬುದ್ಧಿಯ ಸೌಂದರ್ಯಗೆ ನಾವು ಬೆಲೆ ಕೊಡಬಾರದು ಅಂತ ಹೊರಟಿದ್ರಿಂದ ಇವತ್ತು ನಮಗಿಂಥ ಅಧೋಗತಿ ಬಂದಿದೆ. ನಾವು ಎಲ್ಲಿಯವರೆಗೆ ಬೌದ್ಧಿಕ ಸೌಂದರ್ಯವನ್ನು ಗುರುತಿಸೋದಿಲ್ವೋ ಅಲ್ಲಿಯವರೆಗೆ ಬೇರೆಯವರ ದೃಷ್ಟಿಯಲ್ಲಿ ನಾವು ತೀರಾ ಕಳಪೆ ಜನ ಆಗ್ತೇವೆ. ಅಂತಹ ಬುದ್ಧಿಮತ್ತೆಯಲ್ಲಿ ಅವನ ಎತ್ತರಕ್ಕೆ ಏರಿದವರು ರಾಮಾಯಣದಲ್ಲಿ ರಾಮನನ್ನು ಬಿಟ್ಟರೆ ಇನ್ನೊಬ್ಬ ಸಿಗೋದಿಲ್ಲ ನಮಗೆ. ಮತ್ತೆ ನಾಳೆ ದಿವಸ ಅವನ ವ್ಯಕ್ತಿತ್ವ ನೋಡಬೇಕಿದ್ರೆ ನೋಡೋಣ ಅದನ್ನ. ಹಾಗಾಗಿ ಅವನು ಮಾಡಿದ ಯಾವ ಕೆಲಸ ಸುಂದರವಲ್ಲ ಹೇಳಿ ನೋಡೋಣ. ಹಾಗಾಗಿ
ಅವನ ಕೆಲಸದ ಹಿನ್ನೆಲೆಯಲ್ಲೂ ಸಹ ಅದು ಸುಂದರಕಾಂಡ. ಹಾಗಾಗಿ ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಇದೆಲ್ಲವೂ ಸಹ ನಾವು ಹೊರಗಿನಿಂದ ನೋಡಿ ಆಯಿತು. ಆದರೂ ಸಹ ಅವನ ಅಂತರಂಗದ ಸೌಂದರ್ಯಕ್ಕೆ ಒಂದು ಉದಾಹರಣೆ ಕೊಡಬೇಕು ನಾನು. ಇವತ್ತು ಪರಸ್ಪರ ಸಂತೋಷದಿಂದ ಇರುವಂತಹ ದಂಪತಿಗಳನ್ನು ನೋಡಿ ಅವರನ್ನ ಅಗಲಿಸದೇ ಇದ್ರೂ ಸಹ ಸಹಿಸದೇ ಇರುವಂತಹ ಜನರು ನಿಮ್ಮ ಮಧ್ಯದಲ್ಲಿ ತುಂಬಾ ಜನ ಇರ್ತಾರೆ. ಆದರೆ ಹಾಗೆ ಪರಸ್ಪರ ಅಗಲಿ ವಿರಹದಿಂದ ವಿಯೋಗದಿಂದ ಪರಸ್ಪರ ಅಜ್ಞಾತವಾಸಿಗಳಂತಹ ಸೀತಾರಾಮರನ್ನ, ಅಂದ್ರೆ ರಾಮನ ಹಸ್ತಸ್ಪರ್ಶ ಸೌಭಾಗ್ಯವನ್ನ ಒಳಗೊಂಡಂತಹ ಆ ಮುದ್ರೆಯಂಗುರವನ್ನ ಸೀತೆಗೆ ಹಸ್ತಗತ ಮಾಡಿಸಿದ್ದು, ಸೀತಾಮಾತೆಯ ಹಸ್ತಸ್ಪರ್ಶದಿಂದ ಸೌಭಾಗ್ಯವಾದ ಒಂದು ಅವಕಾಶವನ್ನು ಪಡೆದಂತಹ ಚೂಡಾರತ್ನವನ್ನ ರಾಮನಿಗೆ ಹಸ್ತಗತವಾಗಿಸಿದ್ದು, ಇದೆಲ್ಲ ಸೌಂದರ್ಯ ಅಲ್ವೇನು? ಇಂಥ ಈ ಸೌಂದರ್ಯದ ಸಂಧಾನಕಾರ ಅವನು ಸುಂದರನಲ್ಲಿದ್ದ ಇದು ಸುಂದರ ಕಾಂಡ ಆಗ್ತಿತ್ತೇನು? ಅದಕ್ಕಿಂತ ಹೆಚ್ಚಾಗಿ ಇಂತಹ ಈ ದಂಪತಿಗಳನ್ನ, ಅಗಲಿದ ದಂಪತಿಗಳನ್ನ ಸೇರಿಸುವಂತಹ ಈ ಸಂಧಾನಕಾರ ನೈಷ್ಠಿಕ ಬ್ರಹ್ಮಚಾರಿ, ಇವನಿಗೆ ಇದೆಂತಹ ಕಳಕಳಿ, ಇದೆಲ್ಲ ಅವನ ಸೌಂದರ್ಯ ಪ್ರಜ್ಞೆ. ಆದ್ರಿಂದ ಇದು ಸುಂದರ ಕಾಂಡ. ಹೀಗೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೋದಾಗ ನಮಗೆ ಏನು ಅನಿಸುತ್ತೆ ಕೇಳಿದ್ರೆ, ವ್ಯಕ್ತಿಗೆ ಒಂದು ಬಾಹ್ಯವಾದ ಸೌಂದರ್ಯ, ಇನ್ನೊಂದು ಅಂತರಂಗದ ಸೌಂದರ್ಯ. ಅಂದ್ರೆ ಕೆಲವು ಸಲ ಎಲ್ಲಿ ಈ ಗುಣ ಸೌಂದರ್ಯ ಹೆಚ್ಚಾಗಿ ಇರುತ್ತೋ ಅಲ್ಲಿ ಹೊರಗಿನ ರೂಪದ ದೋಷ ಅದು ಏನಾಗತ್ತೆ ಕೇಳಿದ್ರೆ ಅದು ಸಂಪೂರ್ಣವಾಗಿ ಮಾಯವಾಗಿ ಬಿಡುತ್ತೆ. ಎಲ್ಲಿ ಈ ಗುಣ ಸೌಂದರ್ಯವನ್ನು ನೋಡ್ತಾ ನಾವು ಈ ರೂಪ ದೋಷವನ್ನು ಮರಿತೇವೋ ಅಲ್ಲಿ ನಾವು ಬಹಳ ಆನಂದವನ್ನು, ಸಂತೋಷವನ್ನು ಅನುಭವಿಸ್ತೇವೆ. ಎಲ್ಲಿ ಗುಣ ಸೌಂದರ್ಯವನ್ನು ಮರೆತು ರೂಪಕ್ಕೆ ಮರಳಾಗ್ತೇವೋ ಅಲ್ಲಿ ನಾವು ಕೆಲವು ಸಲ ಪಡಬಾರದ ಕಷ್ಟವನ್ನು ಅನುಭವಿಸ್ತೇವೆ. ಇವತ್ತು ನಾವು ಕೆಲವು ಸಲ ನೋಡ್ತೇವೆ, ಕೇವಲ ತಾವು ಯೌವನದ ಸೆಳೆತಕ್ಕೆ ಒಳಗಾಗಿ ಬಾಹ್ಯವಾದಂತಹ ಚರ್ಮ ಸೌಂದರ್ಯಕ್ಕೆ ಮರುಳಾಗಿ ನಾನೇ ಗಂಡ ನೀನೇ ಹೆಂಡತಿ ಅಂತ ಹೇಳಿ ಒಪ್ಕೊಂಡಾದ್ಮೇಲೆ ಕೇವಲ 2 ವರ್ಷದಲ್ಲಿ ಮತ್ತೆ ಪುನಃ ಯೂಯಂ ವಯಂ. ಇದು ಸೌಂದರ್ಯ ಅಂತ ಹೇಳ್ತೀರಾ ನೀವು? ಆದರೆ ಆ ರೂಪ ಸೌಂದರ್ಯವನ್ನ ಪಕ್ಕಕ್ಕಿಟ್ಟು ಅಂತರಂಗದ ಗುಣ ಸೌಂದರ್ಯವನ್ನ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಬಾಹ್ಯವಾದಂತಹ ಸೌಂದರ್ಯ ಕಡಿಮೆ ಇದ್ರೂ ಸಹ ಆ ರೂಪ ದೋಷ ಎನ್ನುವಂತಹದ್ದು ಈ ಗುಣ ಸೌಂದರ್ಯದಲ್ಲಿ ಇದು ಮರ್ಜಾಗಿ ಹೋಗಿಬಿಡ್ತದೆ. ಆಗ ರೂಪ ಸೌಂದರ್ಯ ಗೌಣವಾಗಿ ಬಿಡ್ತದೆ, ಬಾಹ್ಯವಾದಂತಹ ರೂಪ ಸೌಂದರ್ಯ. ಆಗ ಹೃದಯ ಏಕೀಭವಿಸಿ ಬಿಡ್ತದೆ, ನಿಜವಾದ ಸೌಂದರ್ಯ ಅರ್ಥವಾಗ್ತದೆ. ಹಾಗಾಗಿ ನೋಡಿ, ಕೆಲವು ಸಲ ಏನಾಗುತ್ತೆ ಕೇಳಿದ್ರೆ ಸತಿಪತಿಗಳಲ್ಲಿ ಇಂತಹ ವಿಚಾರ ಬಂದಾಗ ಅವರ ಹೃದಯವನ್ನು ಇವರು ಅರ್ಥ ಮಾಡಿಕೊಂಡಾಗ, ಇವರ ಹೃದಯವನ್ನು ಆಕೆ ಅರ್ಥ ಮಾಡಿಕೊಂಡಾಗ ಬಹಳ ಸುದೀರ್ಘವಾಗಿ ಆನಂದವಾಗಿ ಬದುಕಿದ್ದನ್ನ, ಬದುಕ್ತಾ ಇರುವವರನ್ನ, ಮುಂದೆ ಬದುಕುವವರನ್ನ ನಾವು ನೋಡ್ತಾ ಇರ್ತೇವೆ. ಯಾಕೆ? ಕೇವಲ ಚರ್ಮ ಸೌಂದರ್ಯ ಅಲ್ಲ, ಅದು ಯೌವನದಲ್ಲಿ ಮಾತ್ರ ತಾತ್ಕಾಲಿಕವಾಗಿರುವಂತಹದ್ದಾದ್ರಿಂದ ವಾಲ್ಮೀಕಿ ಮಹರ್ಷಿಗಳು ಇಂತಹದ್ದಕ್ಕೆ ಸೌಂದರ್ಯ ಶಬ್ದವನ್ನು ಉಪಯೋಗಿಸಲಾರರು. ಆದ್ರಿಂದ ಈ ಬಾಹ್ಯ ಸೌಂದರ್ಯ ಎನ್ನುವಂತಹದ್ದು ಗುಣ ಸೌಂದರ್ಯದ ಎದುರಿನಲ್ಲಿ ಅದು ಸಂಪೂರ್ಣ ಕುಸಿದು ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ನನಗೆ ಇನ್ನೊಂದು ಕಥೆ ನೆನಪಿಗೆ ಬರ್ತದೆ. ಜಿವಿಜಿಯವರೇ ಇದನ್ನು ಉದಾಹರಿಸಿದ್ದಾರೆ ಒಂದು ಕಡೆಗೆ. ಏನು ಅಂದರೆ, ಈ ರೂಪ ದೋಷ ಮತ್ತೆ ಗುಣ ಸೌಂದರ್ಯ ಇದೆರಡೂ ಒಟ್ಟಿಗೆ ಇದ್ದಾಗ ರೂಪ ದೋಷ ಎನ್ನುವಂತಹದ್ದು ಗುಣ ಸೌಂದರ್ಯ ಅರ್ಥವಾದಾಗ ಅದು ಸಂಪೂರ್ಣ ಗುಣ ಸೌಂದರ್ಯದಲ್ಲಿ ಲೀನವಾಗಿ ಬಿಡ್ತದೆ ಅನ್ನೋದಕ್ಕೆ. ಇದು ತಂಜಾವೂರಿನಲ್ಲಿ ನಡೆದಂತಹ ಘಟನೆ ಅಂತ ಅವರು ಹೇಳ್ತಾರೆ. ತಂಜಾವೂರಿನಲ್ಲಿ ಡಿ ವಿ ಜಿ ಅವರಿಗೆ
ಪರಿಚಿತರಾದಂಥವರಲ್ಲ. ಅಲ್ಲಿ ನಡೆದಂತಹ ಘಟನೆಯನ್ನ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳು ತನಗಿದನ್ನು ಉದಾಹರಿಸಿದರು ಅಂತ ಹೇಳ್ತಾರೆ. ಏನು? ಒಂದು ಮದುವೆಯ ಸಂದರ್ಭ, ಆ ಕಾಲದ್ದು 100 ವರ್ಷಗಳ ಹಿಂದಿನದು. ಆವಾಗ 4-5 ದಿನಗಳ ಕಾಲ ನಡೀತಾ ಇರುವಂತಹ ಮದುವೆಯ ಸಂದರ್ಭದಲ್ಲಿ ಒಂದು ದಿನ ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಒಂದು ನರ್ತನದ ಸನ್ನಿವೇಶ. ಅವತ್ತು ನರ್ತನಕ್ಕಾಗಿ ಗೊತ್ತುಪಡಿಸಿದಂತಹ ನರ್ತಕಿ ಬಂದಿದ್ದಾಳೆ. ಆ ನರ್ತನವನ್ನು ನೋಡಲಿಕ್ಕೆ ಅಂತ ನಮ್ಮ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳು ಮತ್ತು ಅವರ ಗೆಳೆಯರು 4-5 ಜನ ಕೂಡಿ ಅಲ್ಲಿಗೆ ಹೋಗಿದ್ದಾರೆ. ಇವರು ಹೋಗಿ ಕುಳಿತಾಗ ಅಂದು ನರ್ತನ ಮಾಡುವಂತಹ ಆಕೆ ಇವರ ಕಣ್ಣಿಗೆ ಬಿದ್ಲು. ಆದರೆ ಏನಾಯಿತು ಕೇಳಿದರೆ, ಅವಳಿಗೆ ವಯಸ್ಸು ಸುಮಾರು 60ರಷ್ಟಾಗಿತ್ತು. ಆಗ ಇವರು ಮಾತನಾಡಿಕೊಂಡ್ರಂತೆ, ಅಯ್ಯೋ ನಾವೇನೋ ನರ್ತನ ನೋಡೋಣ ಅಂತ ಬಂದ್ವಿ, ಇನ್ನೇನು ನೋಡೋದು ಈ ಮುದುಕಿ ಕುಣಿತಾನ, ನಾವು ಹೇಳ್ರ ಹೋಗೋಣ ಅಂತ ಎದ್ರು. ಆಗ ಪಕ್ಕದಲ್ಲಿ ಕುಳಿತಂಥ ಒಬ್ಬ ಹಿರಿಯರು ಹೇಳಿದ್ರಂತೆ, ಏನು ಅಂದರೆ, ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ, ಹೀಗೆ ಬಂದು ಹೀಗೆ ಎದ್ದು ಹೋಗುವಂತಹದ್ದು ಔಚಿತ್ಯ ಅಲ್ಲ, ಕುಳಿತುಕೊಳ್ಳಿ, ಕಾರ್ಯಕ್ರಮ ಪ್ರಾರಂಭವಾಗಿ 10 ನಿಮಿಷ ಆದ ಮೇಲೆ ನಿಮ್ಮ ಪಾಡಿಗೆ ನೀವು ಎದ್ದು ಹೋಗ್ತೀರಂತೆ ಅಂತ ಹೇಳಿದ್ರು. ಬಲವಂತವಾಗಿ ಇವರು ಕುಳಿತರು. ಕುಳಿತಾದ ಮೇಲೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಪ್ರಾರಂಭ ಆದ ಮೇಲೆ ಆಕೆ ರಾಧೆಯಾಗಿ ಬಂದು, ಇನ್ನೂ ಕೃಷ್ಣ ತನ್ನತ್ತ ಬರ್ಲಿಲ್ವಲ್ಲ ಅಂತ ಅಭಿನಯ ಮಾಡ್ತಾ ಮಾಡ್ತಾ ಕೃಷ್ಣನನ್ನ ಕರೆಯುವುದನ್ನ ಆಕೆ ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದ್ರು ಅಭಿನಯದ ಮೂಲಕ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು. ಇವರ ಪಕ್ಕದಲ್ಲಿ ಕುಳಿತಂತಹ ಹಿರಿಯರು ನೋಡ್ತಾ ಇದ್ದಾರೆ, ಇವರು ಜಾಗ ಖಾಲಿ ಮಾಡ್ತಾ ಇಲ್ಲ. ಆಗ ಹೇಳಿದ್ರಂತೆ, ನೀವು ಎದ್ದು ಹೋಗ್ಬಹುದು, ಇನ್ನು ಪರವಾಗಿಲ್ಲ, 20 ನಿಮಿಷ ಆಯ್ತಲ್ಲ, ಹೋಗಿ ಅಂತ. ಆಗ ಶಾಸ್ತ್ರಿಗಳು ಹೇಳಿದಂತೆ, ನೀವು ನಮ್ಮ ಕತ್ತಿಗೆ ಕೈ ಹಾಕಿ ದಬ್ಬಿದರೂ ನಾವು ಎದ್ದು ಹೋಗೋದಿಲ್ಲ ಅಂತ. ಕಾರ್ಯಕ್ರಮಕ್ಕಿಂತ ಮುನ್ನ ಇವರು ಆಕೆಯಲ್ಲಿ ನೋಡಿದ್ದು ಬಾಹ್ಯ ಸೌಂದರ್ಯ. ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಕೃಷ್ಣ ತನ್ನತ್ತ ಬರಲಿಲ್ಲ ಅಂತ ಹೇಳಿ ಅಭಿನಯದ ಮೂಲಕ ಆಕೆ ಕರೀಲಿಕ್ಕೆ ಪ್ರಾರಂಭಿಸಿದಳಲ್ಲ, ಆ ಅಭಿನಯ ಅದು ಅಂತರಂಗದ ಸೌಂದರ್ಯ. ಅದನ್ನು ಅಭಿನಯಿಸಿ ತೋರಿಸಬೇಕಿದ್ರೆ ಆಕೆ 60 ವರ್ಷದವಳು ಆಗಿರಲಿಲ್ಲ, ಪ್ರಾಯಶಃ 16 ವರ್ಷದ ಹುಡುಗಿಯಂತೆ ಅಭಿನಯಿಸಿದಳು. ಈ ಘಟನೆಯು ನಮಗೊಂದು ಪಾಠ ಹೇಳುತ್ತೆ, ನೀನು ಕೇವಲ ಹೊರಗಿನ ಸೌಂದರ್ಯಕ್ಕೆ ಮರುಳಾಗಬೇಡ, ಅಂತರಂಗದ ಸೌಂದರ್ಯವನ್ನು ನೋಡು ಎನ್ನುವಂತಹ ಹಿನ್ನೆಲೆಯಲ್ಲಿ ಹೀಗೆ ಆಂಜನೇಯನ ಅಂತರಂಗದ ಸೌಂದರ್ಯವನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಅದ್ಭುತವಾದಂಥದ್ದು. ಯಾಕೆ? ಅವನು ಭಕ್ತರಲ್ಲೆಲ್ಲ ಮಹಾಭಕ್ತಾಗ್ರೇಸರ, ಅವನಂಥ ಒಬ್ಬ ಭಕ್ತ ನಮಗೆ ಸಿಗೋದು ಸಾಧ್ಯ ಇಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಸಹ ಆತ ಅತ್ಯಂತ ಸುಂದರ. ಮತ್ತೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಸೌಂದರ್ಯವನ್ನು ನಮ್ಮ ಪ್ರಾಚೀನರು ಹೇಗೆ ಗುರುತಿಸ್ತಾ ಇದ್ರು ಅಂದರೆ, ನಮ್ಮ ಉಪನಿಷತ್ತಿನ ಹಿನ್ನೆಲೆಯಲ್ಲಿ, ವೈದಿಕ ಸಾಹಿತ್ಯದ ಹಿನ್ನೆಲೆಯಲ್ಲಿ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕು. ಸಾಮಾನ್ಯವಾಗಿ ಗಣಪತಿಯನ್ನ ಪ್ರಣವದ ಪ್ರತೀಕ ಅಂತ ನಾವು ಹೇಳ್ತೇವೆ. ಪ್ರಣವ ಎನ್ನುವಂತಹದ್ದು, ಓಂಕಾರ ಎನ್ನುವಂತಹದ್ದು ಪರಬ್ರಹ್ಮವಾಚಿ. ಆ ಪರಬ್ರಹ್ಮದ ಸ್ವರೂಪ ಎಂಥದ್ದು ಕೇಳಿದರೆ ಅದು ಆನಂದ ಸ್ವರೂಪ. ಆನಂದ ಸ್ವರೂಪದ ಮೂಲವೇ ಸೌಂದರ್ಯದ ಬೀಜ. ಅಂದ್ರೆ ಏನು ಹೇಳಿದಂಗಾಯ್ತು ಕೇಳಿದರೆ, ಪರ್ಯಾಯವಾಗಿ ಈ ಎಲ್ಲ ಸೌಂದರ್ಯಕ್ಕೂ ಸಹ ನಾವು ಗುರುತಿಸ್ತಾ ಹೋದಾಗೆ, ಹೊರಮುಖವಾಗಿ ನೋಡ್ತಾ ಬಂದಾಗ ಗಣಪತಿ ಪ್ರಣವದ ಪ್ರತೀಕ, ಪ್ರಣವ ಪರಬ್ರಹ್ಮ ಸ್ವರೂಪ, ಮತ್ತೆ ಪರಬ್ರಹ್ಮ ಆನಂದದ ಸ್ವರೂಪ, ಆನಂದದ ಮೂಲವೇ ಸೌಂದರ್ಯ ಅಂತ ಆದರೆ ಗಣಪತಿ ಪರ್ಯಾಯವಾಗಿ ಸುಂದರ ಅಂತ ನಾವು ಹೇಳಿದಂಗಾಯ್ತು. ಮೇಲ್ನೋಟಕ್ಕೆ ಕೇಳಿದ್ರೆ ನಾವು ಇದನ್ನ ಒಪ್ಕೊಳ್ಳೋಕೆ ಸಾಧ್ಯನಾ? ಹೇಳ್ತೇವಲ್ಲ ನಾವು.
ಏಕದಂತಶ್ಚ, ಏಕದಂತ ಅಂತ ಹೆಸರು, ಬಾಯಲ್ಲಿ ಅವನಿಗೆ ಒಂದೇ ಹಲ್ಲಿರೋದು ಅಂತ. ಮನುಷ್ಯನಿಗೇನಾದರೂ ಒಂದೇ ಹಲ್ಲಿದ್ದರೆ ಅವನನ್ನ ಸುಂದರ ಅಂತ ಹೇಳೋದುಂಟ. ಮತ್ತೆ ಕಪಿಲಹ, ಅವನು ಬಣ್ಣ. ಮತ್ತೇನು ಹೇಳ್ತೇವೆ ನಾವು? ಗಜಕರ್ಣಕಃ, ಸ್ವಲ್ಪ ಇರೋ ಕಿವಿ ಉದ್ದ ಇದ್ರೇನೆ ಜನ ಅವನನ್ನು ನೋಡಿ ನಗ್ತಾರೆ, ಏನಯ್ಯ ಹೆಗ್ಲವರಿಗೆ ಬಂದಿದೆ ಕಿವಿ ಅಂತ. ಇನ್ನು ಗಜಕರ್ಣಕಃ, ಮತ್ತೆ ಇನ್ನು ಮುಂದೆ ಹೋದ್ರೆ ಲಂಬೋದರ, ಜೋಲು ಹೊಟ್ಟೆಯವನು. ಮತ್ತೆ ವಿಕಟಃ, ಎಲ್ಲ ಅಕರಾಳ ವಿಕರಾಳದ ರೂಪ ಹೊರಗಿನಿಂದ. ಆದರೆ ಇವನು ಪ್ರಣವ ಸ್ವರೂಪ, ಆನಂದದ ಸ್ವರೂಪ, ಸೌಂದರ್ಯದ ನಿಧಿ. ನೀನು ಬಾಹ್ಯ ರೂಪವನ್ನು ನೋಡ್ತೀಯೋ, ಒಳಗಿನ ಈ ಸೌಂದರ್ಯ ಅನುಭವವನ್ನು ಕಳ್ಕೊಳ್ತೀಯೇ. ಹಾಗಾಗಿ ಅಲ್ಲಿ ನಿಂತು ಇದನ್ನ ಮರಿ ಎನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಇದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ. ಆಂಜನೇಯನೂ ಸಹ ಹಾಗೆ. ಆದ್ದರಿಂದ ಇದು ಸುಂದರಕಾಂಡ. ಇಲ್ಲಿಗೆ 5 ಕಾರಣವನ್ನು ನಾನು ನಿಮ್ಮ ಮುಂದೆ ಇಟ್ಟೆ. ಇನ್ನು 6ನೇದಾದಂಥ ಇನ್ನೊಂದು ಕಾರಣ ಉಂಟು. ಏನು ಅಂತ ಕೇಳಿದರೆ, ಸುಂದರಕಾಂಡದಲ್ಲಿ ಒಟ್ಟು ಇರುವಂಥ ಶ್ಲೋಕಗಳ ಸಂಖ್ಯೆ ಎಷ್ಟು ಅಂದರೆ 2807. ಇದು ಸಂಖ್ಯೆಯಿಂದ ಸುಂದರ ಎನ್ನುವಂಥ ಹೆಸರನ್ನು ನಾವು ಪಡೆಯುವಂತಹದ್ದು. ನಾನು ರಾಮಾಯಣದ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ರ ಅಂದರೆ 2, ಮ ಅಂದರೆ ಮತ್ತು ಪುನಃ 5, 2 ಸೇರಿಸಿದರೆ ಅದು 7 ಆಗತ್ತೆ. ರಾಮ 7ನೇ ಅವತಾರ, 7ನೇ ನಕ್ಷತ್ರ ಎಲ್ಲ ಹೇಳಿದ್ದೆ. ಇದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಟಪಯಾದ ನಿಯಮ ಎನ್ನುವಂಥ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬಂದಾಗ ಇಲ್ಲಿರುವ ಒಂದೊಂದು ಅಕ್ಷರವೂ ಸಹ ನಮಗೆ ಸಂಖ್ಯೆಯನ್ನು ಕೊಡುತ್ತೆ. ಸು ಅಂದರೆ ಎಷ್ಟು? ಹಾಗಿದ್ರೆ ಯವರ್ಣದಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ಸಕಾರದ ಸ್ಥಾನ 7ನೇಯದು. ಯ, ರ, ಲ, ವ, ಶ, ಷ, ಸ. ಆ 7 ಒಂದು ಕಡೆಗೆ ಭದ್ರವಾಗಿ ಇಟ್ಕೊಂಡಿರಿ. ಹಾಗೆ ಅದರ ಪಕ್ಕದಲ್ಲಿ ಸುಂದರ ಅನ್ನೋದು ಒಂದು ಅನುಸ್ವಾರ ಉಂಟು, ಅಂದ್ರೆ 0. ಅದನ್ನು ಹಾಗೆ ಇಟ್ಕೊಂಡಿರಿ. ಏನಾಯ್ತು ಇವಾಗ? 7 ಆಯ್ತು. ಮತ್ತೆ ಅದರ ಪಕ್ಕದಲ್ಲಿ ಏನಾಯ್ತು? 0 ಬಂತು. ಹಾಗೇನೇ ಇರಲಿ. ಮತ್ತೆ ದ ಅಂದ್ರೆ ಎಷ್ಟು? ಕಾದಿದಶ, ಟಾದಿದಶ. ಟದಿಂದ ಲೆಕ್ಕ ಹಾಕೊಂಡು ಹೋದಾಗ ದಕಾರ 8 ಅಂತ ಆಗತ್ತೆ. ಟ ಠ ಡ ಡ ಣ 5, ತ ಥ ದ ಎಷ್ಟಾಯ್ತು? 8. ಅಂದ್ರೆ 8. ಹಾಗೆ ಇಡಿ ಅದನ್ನಲ್ಲಿ. ಮತ್ತೆ ರ ಅಂದ್ರೆ ಯ ವರ್ಗದಲ್ಲಿ 2ನೇಯದು ಅದು. ಹಾಗಾಗಿ ರ ಅನ್ನೋದು 2 ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಏನು ಹೇಳದಂಗಾಯ್ತು ಅಂದ್ರೆ 7, 0, ಮತ್ತೆ ಪುನಃ 8, ಮತ್ತೆ 2. ಹೀಗೆ ನಾವು ಎಲ್ಲಿ ಅಕ್ಷರದಿಂದ ಸಂಖ್ಯೆಯನ್ನ ಪಡಿತೇವೋ ಅದನ್ನ ಹಿಂದು ಮುಂದಾಗಿ ಮಾಡಿಕೊಳ್ಬೇಕು ಅಂತ. ಹಾಗೆ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ 2807 ಶ್ಲೋಕಗಳು ಆಗ್ತವೆ. ಇದಿಷ್ಟು ಸುಂದರಕಾಂಡದಲ್ಲಿ ಇರುವಂತಹ ಶ್ಲೋಕಗಳ ಸಂಖ್ಯೆ. ಇಷ್ಟು ಶ್ಲೋಕಗಳನ್ನ ಒಳಗೊಂಡದ್ದಾದದ್ದರಿಂದ ಇದಕ್ಕೆ ಸುಂದರಕಾಂಡ ಅಂತ ಹೆಸರು. ಇದನ್ನ ನಾನು ಹೇಳಿ ಆದ್ಮೇಲೆ ನೀವು ಮನೆಗೆ ಹೋಗ್ಬಿಟ್ಟು ಪುಸ್ತಕ ತೆಗೆದು ಲೆಕ್ಕ ಹಾಕ್ತೀರಿ. ಆದರೆ ಇವತ್ತು ನೀವು ಎಣಿಸಿದರೆ ಸುಮಾರು 190ರಷ್ಟು ಶ್ಲೋಕಗಳು ನಮಗೆ ಹೆಚ್ಚಾಗಿ ಸಿಗ್ತವೆ. ಯಾಕೆ ಅಂತ ಕೇಳಿದರೆ ಇದಕ್ಕೆ ಕಾರಣ ಉಂಟು. ಎಷ್ಟೋ ವಿಚಾರ ಇಲ್ಲಿ ಪುನರುಕ್ತವಾಗುತ್ತೆ. ರಾಮ ಆಂಜನೇಯನ ಹತ್ರ ಸೀತೆ ನನಗೆ ಏನು ಹೇಳಿದಳು ಅಂತ ಕೇಳಿದಾಗ ಸೀತೆ ಆಂಜನೇಯ ಹತ್ರ ಹೇಳಿದ್ದೆಲ್ಲವನ್ನೂ ಮತ್ತೆ ಪುನಃ ರಾಮನ ಹತ್ರ ಹೇಳ್ತಾನೆ. ಇವೆಲ್ಲ ಪುನರುಕ್ತವಾದವುಗಳು. ಇಂಥವುಗಳನ್ನೆಲ್ಲ ತೆಗಿತಾ ಹೋದಾಗ ನಮಗೆ ಸುಂದರಕಾಂಡದಲ್ಲಿ ಸರಿಯಾಗಿ ಸಿಗುವಂತಹ ಶ್ಲೋಕಗಳ ಸಂಖ್ಯೆ 2807. ಈ ಸಂಖ್ಯೆಯನ್ನ ಒಳಗೊಂಡದ್ದು ಆದದ್ದರಿಂದ ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಇಲ್ಲಿಗೆ
6 ಕಾರಣವನ್ನು ನಾವು ನೋಡಿದ ಹಾಗೆ ಆಯಿತು. ಮತ್ತೆ 7ನೆಯದು ಇನ್ನೊಂದು ಕಾರಣ ಉಂಟು. ಸುಂದರ ಅನ್ನೋದಕ್ಕೆ ಇರುವಂತಹ ಅನೇಕ ಅರ್ಥಗಳಲ್ಲಿ ಇನ್ನೊಂದು ಅದ್ಭುತವಾದಂತಹ ಅರ್ಥ ಏನು ಅಂದರೆ, ನಷ್ಟದ್ರವ್ಯಸ್ಯ ಲಾಭೋ ಹಿ ಸುಂದರ ಪರಿಕೀರ್ತಿತ. ಮನುಷ್ಯ ಒಂದು ವಸ್ತುವನ್ನು ಕಳ್ಕೊಂಡಾದ ಮೇಲೆ ಆ ವಸ್ತುವನ್ನು ಪುನಃ ಪಡೆದಾಗ ಅದಕ್ಕೆ ಸುಂದರ ಅಂತ ಹೆಸರು. ಅರಣ್ಯ ಕಾಂಡದಲ್ಲಿ ರಾಮ ತನ್ನ ಅಮೂಲ್ಯ ದ್ರವ್ಯವಾದಂತಹ ಸೀತಾ ಮಾತೆಯನ್ನು ಕಳ್ಕೊಂಡ. ಸುಂದರಕಾಂಡದಲ್ಲಿ ಸೀತೆಯ ಇರುವಿಕೆಯನ್ನ ಆಂಜನೇಯನ ಮೂಲಕ ಪತ್ತೆ ಹಚ್ಚಿ ಪಡೆದುಕೊಂಡ. ಅದನ್ನೇ ಹೇಳಿದ ನಾನು, ಮಾನಸಿಕ ಸಮಾಗಮ ಆಯಿತು ಹೀಗೆ ಅಂತ. ಸೀತೆ ಅರಣ್ಯಕಾಂಡದಲ್ಲಿ ಕಳೆದು ಹೋದಳು, ಸುಂದರ ಕಾಂಡದಲ್ಲಿ ರಾಮನಿಗೆ ಮತ್ತೆ ಸಿಕ್ಕಿದಳು. ಹಾಗಾಗಿ ನಷ್ಟದ್ರವ್ಯಸ್ಯ ಲಾಭೋ ಹಿ ಸುಂದರ ಪರಿಕೀರ್ತಿತ. ಅಂತಹ ಕಳೆದುಕೊಂಡಂತಹ ತನ್ನ ಧರ್ಮಪತ್ನಿಯಾದಂತಹ ಸೀತಾಮಾತೆಯನ್ನು ಪುನಃ ರಾಮ ಪಡೆದದ್ದು ಇಲ್ಲಿನ ಮುಖ್ಯ ವಿಚಾರವಾದದ್ದರಿಂದ ಇದು ಸುಂದರಕಾಂಡ. ಇಷ್ಟು ಹಿನ್ನೆಲೆಯಲ್ಲಿ, 7 ಕಾರಣಗಳ ಹಿನ್ನೆಲೆಯಲ್ಲಿ ಇದಕ್ಕೆ ನಾವು ಯಾಕೆ ಸುಂದರಕಾಂಡ ಅಂತ ಹೇಳಬೇಕು ಅಂತ ಗೊತ್ತಾಯಿತು. ಹಾಗಾಗಿ ಈ 7 ನಾವು ವಿಚಾರ ಮಾಡ್ತಾ ಹೋದಾಗ ಇದರೊಳಗೆ ಯಾವುದನ್ನು ವಾಲ್ಮೀಕಿ ಮಹರ್ಷಿಗಳು ಬಿಟ್ಟರು ಅಂದರೆ ಯಾವುದನ್ನು ಬಿಡಲಿಲ್ಲ. ಹಾಗಾಗಿ ಇದು ಅತ್ಯಂತ ಸುಂದರವಾದಂತಹ ಕಾಂಡ. ಮತ್ತೆ ಈ ಹಿನ್ನೆಲೆಯಲ್ಲಿ ನಾನು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದೆ, ಸುಂದರೇ ಕಿನ್ನ ಸುಂದರಂ ಅಂತ. ಸುಂದರ ಕಾಂಡದಲ್ಲಿ ಯಾವ ಸನ್ನಿವೇಶ ಸುಂದರ ಅಲ್ಲ ಅಂತ ಮತ್ತೆ ನಾವು ಅದನ್ನು ಮುಂದೆ ನೋಡ್ತೇವೆ. ಇಷ್ಟು ಆದ ಮೇಲೆ ಈ ಸುಂದರಕಾಂಡದ ವೈಶಿಷ್ಟ್ಯ ಏನು, ಯಾಕೆ ಸುಂದರಕಾಂಡ ಅಂತ ಹೆಸರು ಬಂತು ಅಂತ ನಾವು ಇಷ್ಟೊತ್ತು ನೋಡಿದ್ವಿ. ಇದರ ವೈಶಿಷ್ಟ್ಯ ಏನು ಅಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸಾಹಿತ್ಯ ತೆಗೆದುಕೊಳ್ಳಿ ನೀವು. ಒಂದು ಗ್ರಂಥ ಇನ್ನೊಂದು ಗ್ರಂಥವನ್ನು ಮುಕ್ತ ಕಂಠದಿಂದ ಹೊಗಳುವುದು ತೀರಾ ವಿರಳ. ತಮ್ಮ ಬಗ್ಗೆ ಆ ಗ್ರಂಥ ಹೇಳ್ಕೊಳ್ಳುತ್ತೆ ಅಷ್ಟೇ ಹೊರತು ಸಹ ಇನ್ನೊಂದು ಗ್ರಂಥವನ್ನು ಅಲ್ಲಿರುವ ಗುಣವನ್ನು ಎತ್ತಿ ಹೇಳುವುದು ಬಹಳ ಅಪರೂಪ. ಆದರೆ ರಾಮಾಯಣದ ಸುಂದರಕಾಂಡದ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳು, ಸುಮಾರು 4 ಗ್ರಂಥಗಳು ಅದನ್ನು ಎತ್ತಿ ಎತ್ತಿ ಹೊಗಳಿವೆ. ಉಮಾ ಸಂಹಿತೆ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಪಾರ್ವತಿಯೇ ಸ್ವತಃ ಪರಮೇಶ್ವರನ ಹತ್ರ ಪ್ರಶ್ನೆ ಮಾಡ್ತಾಳೆ, ಉತ್ತಮವಾದಂತಹ ಗ್ರಂಥ ಯಾವುದು, ಆ ಗ್ರಂಥಗಳಲ್ಲೆಲ್ಲ ಉತ್ತಮವಾದ ಭಾಗ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಸ್ವತಃ ಪರಮೇಶ್ವರ ಕೊಟ್ಟಂತಹ ಉತ್ತರ ಸುಂದರಕಾಂಡ ಅಂತ. ಹಿಂದೆ ನಾನು ಒಂದು ಮಾತು ಹೇಳಿದ್ದೇನೆ, ಪರಮೇಶ್ವರ ಎಂದೂ ಸಹ ಸುಳ್ಳು ಹೇಳುವುದಿಲ್ಲ ಅಂತ. ಅಂದರೆ ಅವನು ಹೇಳೋದಿಲ್ಲ ಅಂದರೆ ಬೇರೆಯವರು ಹೇಳ್ತಾರೋ ಅಂತ ಸಂಶಯ ಪಡಬೇಡಿ. ಮತ್ತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತಿಯ ಪ್ರಶ್ನೆಗೆ ಈಶ್ವರ ಕೊಟ್ಟಂಥ ಉತ್ತರ, 3 ಸಲ ನೀನು ರಾಮ 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 ಅಂತ ಹೇಳಿದರೆ ಅದು 1000 ನಾಮವಾಗುತ್ತೆ ಅಂತ. ಹಾಗೇನೆ ಇಲ್ಲೂ ಸಹ ಪಾರ್ವತಿಯ ಪ್ರಶ್ನೆಗೆ ಈಶ್ವರ ಉತ್ತರಿಸ್ತಾನೆ. ಏನು ಅಂದರೆ, ಯಥಾ ಸರ್ವೇಷು ವೃಕ್ಷೇಷು ಕಲ್ಪವೃಕ್ಷೋ ಹಿ ಅನುತ್ತಮ. ಹೇಗೆ ಎಲ್ಲ ವೃಕ್ಷಗಳಲ್ಲೂ ಸಹ ಕಲ್ಪವೃಕ್ಷ ಅತ್ಯಂತ ಶ್ರೇಷ್ಠವಾದದ್ದೋ ಅಂತ. ಇಲ್ಲಿರುವ ಶಬ್ದ ಅನುತ್ತಮ ಅಂತ ಶಬ್ದ ಉಂಟು. ಇದನ್ನು ಮೇಲ್ನೋಟಕ್ಕೆ ನೋಡಿದಾಗ ಸಾಮಾನ್ಯ ಸಂಸ್ಕೃತ ಬಲ್ಲವರಿಗೆ ಅರ್ಥ ಆಗೋದೇನು ಕೇಳಿದರೆ, ನ ಉತ್ತಮ ಅನುತ್ತಮ ಅಂತ. ಅಂದರೆ ಕಲ್ಪವೃಕ್ಷ ಉತ್ತಮವಾದ ವೃಕ್ಷ ಅಲ್ಲ ಅಂತ ಅರ್ಥ ಬಂದುಬಿಡುತ್ತೆ. ಆದರೆ ಹೀಗೆ ಅರ್ಥ ಅಲ್ಲ. ನ ವಿದ್ಯತೆ ಉತ್ತಮ ಯಸ್ಮಾತ್ ಸಹ ಅನುತ್ತಮ. ಯಾವುದಕ್ಕಿಂತ ಮಿಗಿಲಾದಂತಹ ಉತ್ತಮವಾದದ್ದು ಇನ್ನೊಂದು ಇಲ್ಲವೋ ಅದು ಅನುತ್ತಮ. ನಾವು ಯಾವುದೋ ಒಂದು ವಸ್ತು ತೆಗೆದುಕೊಳ್ತೇವೆ, ಇದ್ರ ಬೆಲೆ ಎಷ್ಟು ಎಂದು ಕೇಳಿದರೆ ಅದು ಅಮೂಲ್ಯ ಅಂತ ಹೇಳ್ತೀವಿ ನಾವು. ಅಮೂಲ್ಯ ಅಂದ್ರೆ ಏನು? ಬೆಲೆ ಇಲ್ಲ ಅಂತ ಅರ್ಥನಾ? ನ ಮೂಲ್ಯಂ ಅಮೂಲ್ಯಂ ಅದು ಆಗತ್ತೆ, ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ನ ವಿದ್ಯತೆ ಮೂಲ್ಯಂ ಯಸ್ಮಾತ್ ತತ್. ಯಾವುದಕ್ಕಿಂತ ಮಿಗಿಲಾದ ಮೂಲ್ಯವೇ ಇಲ್ಲವೋ ಅದು ಇದರ ಬೆಲೆ.
ಹಾಗಾಗಿ ಅಮೂಲ್ಯ. ಹೀಗೆ ಎಲ್ಲ ವೃಕ್ಷಗಳಲ್ಲೂ ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಹೇಗೆ ಅತ್ಯಂತ ಶ್ರೇಷ್ಠವೋ, ಯಾಕೆ ಈಶ್ವರ ಈ ಮಾತು ಹೇಳ್ದ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ನಮಗೆ. ಅಶ್ವತ್ಥ ಮರ ಉಂಟಲ್ವಾ, ಮತ್ತು ಬೇರೆ ಬೇರೆ ವೃಕ್ಷಗಳೆಲ್ಲ ಇವೆ ಅಲ್ವಾ ಅಂತ. ಇದು ನಮ್ಮನ್ನು ಇಟ್ಕೊಂಡು ಹಿಡಿದ ಮಾತು. ಮನುಷ್ಯರು ಯಾವಾಗಲೂ ಫಲವನ್ನು ಬಯಸುವವರು. ಪ್ರಪಂಚದಲ್ಲಿ ಬೇರೆ ಎಲ್ಲ ಫಲಗಳಿಗೂ ಒಂದು ಋತು, ಒಂದು ಸೀಸನ್ ಅಂತ ಉಂಟು. ಆದರೆ ತೆಂಗಿನಕಾಯಿಗೆ, ತೆಂಗಿನ ಮರಕ್ಕೆ ಒಂದು ಸೀಸನ್ ಅಂತ ಇಲ್ಲ. ಇದೆಯಾ? ಇಲ್ಲ. ಹಾಗಾಗಿ ಆ ದೃಷ್ಟಿಯಲ್ಲೂ ಅದು ಅತ್ಯಂತ ಶ್ರೇಷ್ಠವಾದಂತಹದ್ದು. ನಿರಂತರ ಫಲವನ್ನು ಕೊಡ್ತಾನೇ ಇರುತ್ತೆ ಅದು. ಮತ್ತೆ ಅದಕ್ಕೆ ಇನ್ನೊಂದು ಪಾವಿತ್ರ್ಯತೆ ಉಂಟು. ಏನು ಕೇಳಿದರೆ, ನಾವು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಹೇಳುವ ಒಂದು ಶಬ್ದ ಉಂಟು, ಹಣ್ಣುಕಾಯಿ ತಗೊಂಡು ಬನ್ನಿ, ಹಣ್ಣುಕಾಯಿ ತಗೊಂಡು ಹೋಗಿ ಅಂತ. ಅಲ್ಲಿ ಹಣ್ಣು ಅಂದರೆ ಬಾಳೆಹಣ್ಣು ಅಂತಲೇ ಅರ್ಥ. ಕಾಯಿ ಅಂದರೆ ಮತ್ತೆ ಹಣ್ಣಾಗದೇ ಇರುವಂಥ ಇನ್ಯಾವುದೋ ಕಾಯಿ ಅಂತ ಅರ್ಥ ಅಲ್ಲ, ತೆಂಗಿನಕಾಯಿ ಅಂತಲೇ ಅರ್ಥ. ಯಾಕೆ ಹೀಗೆ ಹಣ್ಣುಕಾಯಿ ಅಂತಲೇ ಯಾಕೆ ಹೇಳ್ತಾರೆ ಅಂದರೆ ಕಾರಣ ಉಂಟು. ಏನು ಕಾರಣ ಅಂದರೆ, ಇದು ಶಾಸ್ತ್ರಕ್ಕೆ ವಿರುದ್ಧ ಅಲ್ಲ ಅಂತ ಅಂದ್ಕೊಂಡು ನಾನು ಈ ಮಾತು ಹೇಳುತ್ತಿದ್ದೇನೆ. ಬೇರೆ ಎಲ್ಲ ಫಲಗಳನ್ನು ಸಹ ನಾವು ಬೆಳಿಬೇಕಿದ್ರೆ ಕೆಲವು ಸಲ ಏನಾಗುತ್ತೆ ಕೇಳಿದರೆ, ನಮ್ಮ ಉಚ್ಛಿಷ್ಟತೆಯೂ ಸೇರತ್ತೆ ಅದಕ್ಕೆ. ಉದಾಹರಣೆಗೆ, ನಾವು ಮಾವಿನ ಹಣ್ಣನ್ನು ಅಷ್ಟು ಶ್ರೇಷ್ಠವಾದ ಹಣ್ಣು ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಮಾವಿನ ಹಣ್ಣನ್ನು ತಿಂತೇವೆ, ಆ ಹೊರಟೆಯನ್ನು ಚೀಪ್ತೇವೆ, ಆಮೇಲೆ ಬಿಸಾಡ್ತೇವೆ, ಅದು ಗಿಡವಾಗತ್ತೆ, ಆಮೇಲೆ ಅದನ್ನು ತಗೊಂಡು ಕಸಿ ಕಟ್ತಾರೆ. ಏನಿದ್ರೂ ಸಹ ಅದಕ್ಕೆ ನಮ್ಮ ಈ ನಾಲಿಗೆಯ ಎಂಜಲು ಎನ್ನುವಂಥ ಸ್ಪರ್ಶ ಆಗಿಬಿಟ್ಟಿದೆ ಅಲ್ವಾ? ಬಹುತೇಕ ಫಲಗಳೆಲ್ಲ ಹೀಗೇನೆ ಹುಟ್ಟುತ್ತವೆ. ಆದರೆ ತೆಂಗಿನಕಾಯಿ ಮಾತ್ರ ಹಾಗಲ್ಲ ನೋಡಿ. ತಿಂದು ಬಿಟ್ಟು ಎಸೆದಾದ ಮೇಲೆ ಗಿಡ ಆಗುವ ಸಾಧ್ಯತೆಯೇ ಇಲ್ಲ. ಹಾಗೆ ಬಾಳೆಹಣ್ಣು ಸಹ, ನಾವು ಬಾಳೆಹಣ್ಣು ತಿಂದು ಎಸೆದ್ವಿ, ಅದು ಗಿಡ ಆಯಿತು ಅಂತ ಏನಾರು ಹೇಳುವ ಸಾಧ್ಯತೆ ಉಂಟಾ? ಇಲ್ಲ. ಹಾಗಾಗಿ ಅದು ಎರಡೂ ಸಹ ಅತ್ಯಂತ ಪವಿತ್ರವಾದಂಥದ್ದು. ಆ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಹಣ್ಣುಕಾಯಿ ಅಂದರೆ ಬೇರೆದನ್ನು ತೆಗೆದುಕೊಂಡು ಹೋಗಬಾರ್ದು ಅಂತ ಅರ್ಥ ಅಲ್ಲ. ಆಮೇಲೆ ನಾಳೆಯಿಂದ ಅವ್ರು ಹೇಳಿದ್ದಾರೆ ಅಲ್ಲಿ, ಹಾಗಾಗಿ ನಾವು ಒಂದು ತೆಂಗಿನಕಾಯಿ, ಎರಡು ಬಾಳೆಹಣ್ಣು ಎರಡೇ ತೊಗೊಂಡು ಹೋಗೋದು ಅಂತ ಹಾಗೆ ಅರ್ಥ ಅಲ್ಲ. ಆ ಪಾವಿತ್ರ್ಯತೆ ಬಗ್ಗೆ ಅಷ್ಟೇ ನಾನು ಹೇಳಿದೆ, ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈಶ್ವರ ಕಲ್ಪವೃಕ್ಷ ಅಂತ ಯಾಕೆ ಹೇಳಿದ ಅಂದರೆ, ಒಂದು ಅದು ವರ್ಷ ಎಲ್ಲ ಫಲಭರಿತವಾಗಿರುತ್ತೆ, ಇನ್ನೊಂದು ಅದರ ಪಾವಿತ್ರ್ಯತೆ. ಆ ಹಿನ್ನೆಲೆಯಲ್ಲಿ ಹೇಗೆ ಕಲ್ಪವೃಕ್ಷ ಅತ್ಯಂತ ಶ್ರೇಷ್ಠವಾದಂತಹದ್ದೋ ಹಾಗೇ ತಥಾ ರಾಮಾಯಣೇ ಶ್ರೀಮಾನ್ ಸುಂದರ ಕಾಂಡ ಉತ್ತಮ. ಎಲ್ಲ ಮರಗಳು ಇದ್ದ ಹಾಗೆ ಇಡೀ ರಾಮಾಯಣ, ಆ ಮರಗಳಲ್ಲೆಲ್ಲ ಹೇಗೆ ಕಲ್ಪವೃಕ್ಷ ಶ್ರೇಷ್ಠವೋ ಹಾಗೆ ಇಡೀ ರಾಮಾಯಣದಲ್ಲಿ ಸುಂದರ ಕಾಂಡ ಅತ್ಯಂತ ಶ್ರೇಷ್ಠ, ಅತ್ಯಂತ ಸುಂದರ ಅಂತ. ಅಷ್ಟೇ ಅಲ್ಲ, ಇದರ ಜೊತೆಗೆ ಆತ ಒಂದು ಮಾತನ್ನು ಹೇಳ್ತಾನೆ ಪರಮೇಶ್ವರ, ಪಠನಾತ್, ಈ ಸುಂದರ ಕಾಂಡವನ್ನು ಪಠಿಸುವುದರಿಂದ, ಶ್ರವಣಾತ್, ಪಾರಾಯಣ ಮಾಡ್ತಾ ಇದ್ದದನ್ನು ಕೇಳಿದ್ರಿಂದ, ಅಸ್ಯ ಭಕ್ತ್ಯಾ ಪ್ರವಚನಾದಪಿ, ಇದನ್ನು ಭಕ್ತಿಯಿಂದ ಪ್ರವಚನ ಮಾಡುವುದರಿಂದ, ಸಿದ್ಧಂತಿ ಸಿದ್ಧಯ ಸರ್ವಾಹ, ಸಾಧಕನ ಅಥವಾ ಅಪೇಕ್ಷೆ ಉಳ್ಳವನ ಎಲ್ಲ ಸಿದ್ಧಿಗಳು ಸಹ ಸಿದ್ಧಿಸುತ್ತವೆ. ಅನರ್ಥಶ್ಚ ವಿನಶ್ಯತಿ, ಅವನ ಎಲ್ಲ ಅಮಂಗಳವೂ ಸಹ ನಿವಾರಣೆ ಆಗಿಬಿಡುತ್ತೆ. ಆದ್ದರಿಂದ ಇಂತಹ ಫಲ ಬೇಕು ನಿಮಗೆ, ಸುಂದರ ಕಾಂಡಕ್ಕೆ ಕೈ ಹಾಕಿ. ಇದು ಎಲ್ಲವನ್ನೂ ಸಹ ಸಾಧಕನಿಗೆ ಈಡೇರಿಸಿಕೊಡುತ್ತೆ. ಹೀಗೆ ಉಮಾ ಸಂಹಿತೆಯ ಸುಂದರ ಕಾಂಡದ ಮಹಾತ್ಮೆಯನ್ನು ಎತ್ತಿ ಹೇಳಿದರೆ, ಅಗಸ್ತ್ಯ ಸಂಹಿತೆ ಇದಕ್ಕಿಂತ ಮುಂದೋಗಿ ಸುಂದರ ಕಾಂಡವನ್ನು ವರ್ಣನೆ ಮಾಡುತ್ತೆ. ಮತ್ತೆ ಅಷ್ಟೇ ಅಲ್ಲ, ತತ್ವ ಸಂಗ್ರಹ ರಾಮಾಯಣದಲ್ಲೂ ಸಹ ಸುಂದರ ಕಾಂಡದ ವರ್ಣನೆ, ಅದರಷ್ಟು ಉತ್ತಮವಾದಂಥ ಕಾಂಡ ಇನ್ನೊಂದಿಲ್ಲ ಎನ್ನುವಂಥ ಮಾತು ಬರುತ್ತೆ. ಮತ್ತೆ ಪಾರಾಶರ್ಯ ಉಪಪುರಾಣದಲ್ಲೂ ರಾಮಾಯಣದ ಸುಂದರ ಕಾಂಡದ ಪ್ರಾಧಾನ್ಯತೆ ಬಗ್ಗೆ ಮತ್ತೆ ಮತ್ತೆ ಮಾತುಗಳು ಬರ್ತವೆ. ಯಾಕೆ ಈ ಗ್ರಂಥಗಳೆಲ್ಲ ಸುಂದರ ಕಾಂಡವನ್ನು ಇಷ್ಟೊಂದು ಹೊಗಳ್ತೇವೆ ಅಂತ ಕೇಳಿದರೆ, ಅದಕ್ಕೊಂದು ಬಲವಾದ ಕಾರಣ ಉಂಟು. ಸುಂದರ ಕಾಂಡದ ಪಾರಾಯಣದಿಂದ ಮನುಷ್ಯ
ತನ್ನ ಬಹುತೇಕ ಬಯಕೆಗಳನ್ನೆಲ್ಲ, ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ ಭಾಗವತ ಸಪ್ತಾಹ ಅಂತ ಮಾಡುವ ಒಂದು ಕ್ರಮ ಉಂಟು. ಆದರೆ ರಾಮಾಯಣ ಸಪ್ತಾಹ ಅಥವಾ ರಾಮಾಯಣದ ಪಾರಾಯಣ ಎನ್ನುವಂಥ ಕ್ರಮ ಇಲ್ಲ. ಆದರೆ ರಾಮ ಉತ್ಸವದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೇವೆ. ಆದರೆ ಯಾವುದೋ ಒಂದು ಕಾಮನೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇಡೀ ರಾಮಾಯಣದ ಪ್ರವಚನವಾಗಲಿ ಅಥವಾ ಇಡೀ ರಾಮಾಯಣದ ಪಾರಾಯಣವಾಗಲಿ ಇಲ್ಲ. ಇಡೀ ರಾಮಾಯಣದ ಪ್ರತಿನಿಧಿಯಾಗಿ ಸುಂದರಕಾಂಡವನ್ನು ನಾವು ಪಾರಾಯಣ ಮಾಡುವಂಥ ಕ್ರಮ ಉಂಟು. ಅಂದರೆ ಇಡೀ ರಾಮಾಯಣವನ್ನು ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ರೂ ಸುಂದರಕಾಂಡ ಪಾರಾಯಣದಿಂದ ಸಮಗ್ರ ರಾಮಾಯಣ ಪಾರಾಯಣದ ಪುಣ್ಯ. ಇಷ್ಟೇ ಅಲ್ಲ, ಇದರ ಫಲದ ಬಗ್ಗೆ ಹೇಳ್ತಾ ಹೇಳ್ತಾ ಸುಮಾರು 20 ತರಹದ ಕಾಮನೆಗಳನ್ನು ಸುಂದರಕಾಂಡದ ಪಾರಾಯಣದಿಂದ ನಾವು ಪಡೆದುಕೊಳ್ಳಬಹುದು ಅಂತ ಬೇರೆ ಬೇರೆ ಗ್ರಂಥಗಳೆಲ್ಲ ಹೇಳ್ತವೆ. ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳ ಬಾಧಾ ನಿವಾರಣೆಗೋಸ್ಕರ ಸುಂದರಕಾಂಡದ ಪಾರಾಯಣ ಮಾಡಬಹುದು. ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಬುದ್ಧಿ ಹರಿತವಾಗುವುದಕ್ಕೆ ಸುಂದರಕಾಂಡದ ಪಾರಾಯಣ, ಮತ್ತು ದುಸ್ವಪ್ನ ನಿವೃತ್ತಿಗಾಗಿ ಸುಂದರಕಾಂಡದ ಪಾರಾಯಣ, ಸತ್ವಗುಣದ ವೃದ್ಧಿಗಾಗಿ ಸುಂದರಕಾಂಡದ ಪಾರಾಯಣ, ಅಗಲಿದ ಬಂಧುಗಳ ಜೊತೆಗೆ ಪುನರ್ಮಿಲನಕ್ಕಾಗಿ ಸುಂದರಕಾಂಡದ ಪಾರಾಯಣ, ಆಪತ್ತಿನ ನಿವಾರಣೆಗಾಗಿ ಸುಂದರಕಾಂಡದ ಪಾರಾಯಣ. ಕೊನೆಗೆ ಎಷ್ಟರ ಮಟ್ಟಿಗೆ ಕೇಳಿದರೆ ಭಗವಂತನಲ್ಲಿ ಭಕ್ತಿ ಮುಕ್ತಿಗಾಗಿ ಸುಂದರಕಾಂಡದ ಪಾರಾಯಣ, ಕಳೆದುಕೊಂಡಂಥ ವಸ್ತುವಿನ ಪ್ರಾಪ್ತಿಗಾಗಿ ಸುಂದರಕಾಂಡದ ಪಾರಾಯಣ, ನ್ಯಾಯಾಲಯದಲ್ಲಿ ಕೋರ್ಟಿನಲ್ಲಿ ಕೇಸು ನಡೀತಾ ಇದ್ದರೆ ಆ ಕೇಸಿನಲ್ಲಿ ನಾನೇ ಗೆಲ್ಲಬೇಕು ಅಂತ ಬಯಸುವವನು ಸುಂದರಕಾಂಡದ ಪಾರಾಯಣದ ಮೂಲಕ ಗೆಲ್ಲಬಹುದು ಇತ್ಯಾದಿ ಎಲ್ಲ ಒಂದಲ್ಲ ಎರಡಲ್ಲ ಅದರ ಫಲದ ವಿಚಾರ. ಹೀಗೆ ಆ ಸುಂದರಕಾಂಡ ನಮಗೆ ಕೊಡುವಂತಹ ಫಲ ಅದು ಅನ್ಯಾದೃಶವಾದಂಥದ್ದು. ಹೀಗೆ ಇಂತಹ ಸುಂದರಕಾಂಡ ರಾಮಾಯಣದ 7 ಕಾಂಡಗಳಲ್ಲಿ 5ನೆಯ ಕಾಂಡವಾಗಿ ಒಂದು ದೃಷ್ಟಿಯಲ್ಲಿ ಮಧ್ಯಮಣಿಯ ಹಾಗೆ ನಮಗೆ ನಿಲುಕತ್ತೆ. ಇಂತಹ ಸುಂದರಕಾಂಡದ ಕಥಾನಾಯಕ, ರಾಮಾಯಣದ ಕಥಾನಾಯಕ ರಾಮ, ಆದರೆ ಸುಂದರಕಾಂಡದ ಪ್ರಧಾನ ವ್ಯಕ್ತಿ ಆಂಜನೇಯ. ಇವತ್ತು ನಾವು ಏನು ನೋಡಿದ್ದಿದ್ರೂ ಸುಂದರಕಾಂಡ ಎನ್ನುವಂಥ ಹೆಸರಿನ ಬಗ್ಗೆನೇ ಇಷ್ಟೊತ್ತು ವಿಚಾರ ಮಾಡಿದ್ವಿ, ಮತ್ತು ಸುಂದರಕಾಂಡದ ಮಹಾತ್ಮೆ ಬಗ್ಗೆ ನೋಡಿದ್ವಿ. ಮತ್ತು ಇವತ್ತಿನ ಸಮಯ ಆಗ್ತಾ ಇದೆ. ನಾಳೆ ದಿವಸ ಸೇರಿದಾಗ ಆ ಆಂಜನೇಯನ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಮತ್ತೆ ಮುಂದಕ್ಕೆ ಪ್ರಯಾಣ ಮಾಡೋಣ. ನಾಳೆ ಮತ್ತೆ 6 ಗಂಟೆಗೆ ಸರಿಯಾಗಿ ಸೇರೋಣ. ಅಲ್ಲಿಯವರೆಗೆ ರಾಮನಾಮಾವಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.